ಜನರು ತುಂಬಾನೇ ಪ್ರೀತಿಯನ್ನ ಕೊಟ್ಟಿದ್ದೀರಾ. ಅದರಲ್ಲಿ 2 ಕಂಟೆಂಟ್ ಅನ್ನ ನಿಮ್ಗೆ ಈಗ ತೋರಿಸಲೇಬೇಕು. ಮೊದಲನೇದು ನಮ್ಮೆಲ್ಲರ ಪ್ರೀತಿಯ ಪ್ರತಿಭಾನ್ವಿತ ಕಲಾವಿದರು ಅಚ್ಯುತ್ ಕುಮಾರ್ ಸರ್ ಅವರ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈಗೋ ಬಗ್ಗೆ ಸಖತ್ತಾಗಿ ಅಚ್ಯುತ್ ಸರ್ ಮಾತನಾಡಿದ್ದಾರೆ. ಒಂದು ಆ ಕಂಟೆಂಟ್, ಅದರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಪ್ರೀತಿಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಅವರ ಫೇವರೇಟ್ ಸಾಂಗ್ ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ಆ ಹಾಡು. ಸೊ ಒಂದು ಗ್ಲಿಮ್ಸಸ್ ವಿಡಿಯೋ ಹಾಗೂ ನಮ್ಮ ಸಿನಿಮಾದ ವಿಜಯ್ ಪ್ರಕಾಶ್ ಸರ್ ಹಾಡಿರುವಂತಹ ಹಾಡನ್ನ ಮೊದಲಿಗೆ ನೋಡ್ಕೊಂಡ್ ಬರೋಣ. ಸಾಂಗ್ ಸಂಭಾಷಣೆ. ಅದೇ ರೀತಿಯಾಗಿ ವಿಜಯ್ ಪ್ರಕಾಶ್ ಸರ್ ಹಾಡಿದ ಸಾಹಿತ್ಯವನ್ನ ಬರೆದಿರೋದು ನಮ್ಮ ಪ್ರದೀಪ್ ದೊಡ್ಡಯ್ಯ ಅವರು. ದಯವಿಟ್ಟು ಅವ್ರಿಗೊಮ್ಮೆ ಜೋರಾದ ಚಪ್ಪಾಳೆ ಬರೆದಿರುವಂತಹ ಬ್ಯೂಟಿಫುಲ್ ಥಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಇದೀಗ ಟ್ರೈಲರ್ ಲಾಂಚ್ ಆಗೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಔಟ್ ಆಫ್ ಸಿಲೆಬಸ್ ಅಲ್ಲಿ ಟ್ರೈಲರ್ ಹೇಗೆ ಬರುತ್ತೆ ಅಂತ ಹೇಳಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಅನ್ನ ತುಂಬಾನೇ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ ನಮ್ಮ ಸಿನಿಮಾದ ಒನ್ ಆಫ್ ದಿ ಮ್ಯೂಸಿಕ್ ಡೈರೆಕ್ಟರ್ಸ್ ಚಿನ್ಮಯ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಒನ್ ಆಫ್ ದಿ ಮ್ಯೂಸಿಕ್ ಡೈರೆಕ್ಟರ್ಸ್ ಚಿನ್ಮಯ್ ಆರ್ಜಿಎಸ್ ಅವರು. ಎಲ್ಲರ ಔಟ್ ಆಫ್ ಸಿಲೆಬಸ್ ನೋಡ್ಲಿ ಅಂಡ್ ಎಲ್ಲರ ಜೀವನನೂ ಔಟ್ ಆಫ್ ಸಿಲೆಬಸ್ ಲೆಕ್ಕಕ್ಕೆ ನೋಡಿಲ್ಲ. ಎಲ್ಲರೂ ನಾವೇನೋ ಅನ್ಕೊಂಡಿರ್ತೀವಿ, ಏನೋ ಆಗ್ತೀವಿ ಅದು ಎಂಡ್ ಆಫ್ ದ ಡೇ. ಸೊ ಔಟ್ ಆಫ್ ಸಿಲೆಬಸ್ ಅಲ್ಲಿ ಒಂದು ಜಯವನ್ನ ಗಳಿಸೋಣ ಅಂತ ಹೇಳ್ತಾ ವಿಶಿಂಗ್ ದಿ ಎಂಟೈರ್ ಟೀಮ್ ಆಫ್ ಔಟ್ ಆಫ್ ಸಿಲೆಬಸ್ ಆಲ್ ದಿ ಬೆಸ್ಟ್. ಒಂದು ಥೀಮ್ ಸಾಂಗ್ ಔಟ್ ಆಫ್ ಸಿಲೆಬಸ್, ಲಿರಿಕ್ಸ್ ಕೂಡ ಅದ್ಭುತವಾಗಿದೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ರದ್ದು, ಮಾನಸ ಹೊಳ್ಳ ಅವರ ಸಂಗೀತ ನಾನು ಹಾಡಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಜಿಂಕಾರ್ ಮ್ಯೂಸಿಕಲ್ಲಿ ಈ ಹಾಡು ರಿಲೀಸ್ ಆಗುತ್ತೆ. ದಯವಿಟ್ಟು ಕೇಳಿ, ಎಲ್ಲರೂ ಕೇಳಿಸಿ. ಯಾಕಂದ್ರೆ ಈಗಿನ ದೀಸ್ ಟೈಮ್ಸ್ ಒಳ್ಳೆ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ. ಅಂಡ್ ಒಳ್ಳೆ ಸಾಹಿತ್ಯನ ಮುಂದಿನ ಪೀಳಿಗೆಗೂ ಕೇಳಿಸೋಣ. ಈ ಹಾಡನ್ನ ದಯವಿಟ್ಟು ಶೇರ್ ಮಾಡಿ. ಎಸ್, ರೆಸೊನೇಟ್ ಆಗತ್ತೆ. ಓದಿದ್ದು ಯಾವುದು ಎಕ್ಸಾಮ್ ಅಲ್ಲಿ ಬಾರದು, ಎಕ್ಸಾಮ್ ಅಲ್ಲಿ ಬಂದಿದ್ದು ಓದೇ ಎಲ್ಲ ಹೋಮ್ವರ್ಕು ಅಂದರೆ ಮನೆ ಕೆಲಸ ಅಲ್ಲವಾ, ಇಂಗ್ಲಿಷ್ ತಪ್ಪಿದೆ, ಉಲ್ಟಾ ಎಲ್ಲ ಈ ತರಗತಿಯ ಜಗದ ಸಿಲೆಬಸ್ ಇದೆ, ನೀ ತಿಳಿಯದನು ಕಲೆಯ ಕಲಿಬೇಕಿದೆ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫೇ ಸರ್ಕಸ್. ಎಂತ ಅದ್ಭುತವಾದ ಲಿರಿಕ್ಸ್ ಅಲ್ವಾ? ಸೊ ಓಕೆ, ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ? ಸ್ಟೂಡೆಂಟ್ಸ್ ಕೈ ಎತ್ಬೋದಾ? ಓ ಪರ್ಫೆಕ್ಟ್. ಸೊ ನಮ್ ಜೊತೆ ಹಾಡ್ಬೋದು ನೀವು. ಔಟ್ ಆಫ್ ಸಿಲೆಬಸ್, ಕಮ್ ಆನ್ ಎವ್ರಿಬಡಿ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫ್ ಎ ಸರ್ಕಸ್. ಓಕೆ, ಇನ್ನೊಂದ್ಸರಿ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫ್ ಎ ಸರ್ಕಸ್. ಬಟ್ ಇದೇ ಔಟ್ ಆಫ್ ಸಿಲೆಬಸ್ ಹಾಡ್ತೀನಿ ಅಂತ ಅನ್ಕೊಂಡಿದ್ರ? ಇಲ್ಲ ಅಲ್ವಾ? ಸೊ ಲೈಫ್ ಎ ಔಟ್ ಆಫ್ ಸಿಲೆಬಸ್. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ದೊಡ್ಡಯ್ಯ ಅವ್ರಿಗೆ ತುಂಬಾ ದೊಡ್ಡದಾದ ಒಂದು ಗೆಲುವು ಸಿಗ್ಲಿ. ಇಲ್ಲಿ ಎನರ್ಜಿ ಜೋರಾಗಿ ಅನ್ಸಲಿ. ಔಟ್ ಆಫ್ ಸಿಲೆಬಸ್ ಅಷ್ಟೇನಾ? ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫ್ ಎ ಸರ್ಕಸ್. ಎಲ್ಲರೂ ಒಂದು ಟೈಮಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಆಡ್ಬೋದು. ಚಿನ್ಮಯ್ ಚೆನ್ನಾಗಿ ಆಡಿಸ್ತಾರೆ. ಮೊನ್ನೆ ಕಾಲೇಜ್ ಇವೆಂಟ್ ಅಲ್ಲಿ ಆಡಿಸ್ತಾರೆ. ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ, ಪ್ಲೇ ಮಾಡಿದ್ದೆ. ಸೊ ನಮ್ಗೆ ತುಂಬಾ ಇಷ್ಟ ಆಗಿದೆ. ಈಗಿನ ಕಾಲಕ್ಕೆ ಏನ್ ತೆಗಿಬೇಕಾಗಿದೆ ಅದೇ ಸಿನಿಮಾ ಇವ್ರು ತೆಗ್ದಿದ್ದಾರೆ. ಅದಕ್ಕೋಸ್ಕರ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕೇಳ್ಕೊಂಡು ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ನಾವು ಮಾಡ್ತೀವಿ. ಈಗ ಜಸ್ಟ್ ಪುಷ್ಪ ರಿಲೀಸ್ ಆಗಿದೆ ನಮ್ದು. ಈಗ ನೆಕ್ಸ್ಟ್ ಪಿಕ್ಚರ್ ನಾವು ಮಾಡ್ತಾ ಇದ್ದೀವಿ. ಇದರ ನಂತರ ಸಂಜು ವೆಟ್ಸ್ ಗೀತಾ ಮಾಡ್ತಾ ಇದ್ದೀವಿ January 10. ಸೂಪರ್ ಡೂಪರ್ ಸಿನಿಮಾಗಳ ಲಿಸ್ಟಿಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಕೂಡ ಸೇರಿ ಅನ್ನೋ ಆಸೆ ನಮ್ದು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಖಂಡಿತವಾಗೂ 100% ಚೆನ್ನಾಗಿ ಹೋಗುತ್ತೆ.
ಒಂದೇ ಒಂದು ಇದರಲ್ಲಿ ಸ್ಮಾಲ್ ಒಂದು ಇದಿದೆ. 20ನೇ ತಾರೀಕು ನಮ್ಮ ಉಪೇಂದ್ರ ಪಿಕ್ಚರ್ ಬರ್ತಾ ಇದೆ, 25ಕ್ಕೆ ನಮ್ಮ ಸುದೀಪ್ ಅವ್ರ ಪಿಕ್ಚರ್ ಬರ್ತಾ ಇದೆ. ಅದರಿಂದ ಸ್ವಲ್ಪ ಥಿಯೇಟರ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಆದ್ರೂ ನಾನು ಖಂಡಿತವಾಗೂ ಮಲ್ಟಿಪ್ಲೆಕ್ಸ್ ಅಲ್ಲಿ ಯಾವ ತರ ನಾನು ಡೇಟ್ಸ್ ತಗೊಂಡು ಕಂಟಿನ್ಯೂ ಮಾಡಿ ನಾನು ಹಾಕ್ತೀನಿ. ಅಷ್ಟು ಮಾತ್ರ ದಾವಣಗೆರೆ, ಚಿತ್ರದುರ್ಗ, ಮತ್ತೆ ಅಲ್ಲಿ ತುಮಕೂರು, ಇಲ್ಲಿ ಬ್ಯಾಂಗ್ಳೂರು ಎಲ್ಲಾ ಕಡೆ ನಾನು ಥಿಯೇಟರ್ಸ್ ತಗೊಂಡು ಅವ್ರಿಗೆ ನಾನು ಮಾಡ್ಕೊಡ್ತೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು. ಖಂಡಿತವಾಗೂ ಸಿನಿಮಾ 100% ಜನ ನೋಡಿ ಸಕ್ಸಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಹೀರೋ ಆಗಿರೋರಿಗೆ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಟು ಔಟ್ ಆಫ್ ಇದು. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೈಂಡ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ನಮ್ಮ ಚೊಚ್ಚಲ ಸಿನಿಮಾ. ಸೊ ಎಲ್ಲರೂ ಬಂದು ನಮ್ಮನ್ನ ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ನಮ್ಮ ಟ್ರೈಲರ್ ಲಾಂಚ್ಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ಟೇಜ್ ಮೇಲೆ ಯಾಕಂದ್ರೆ ನಾನು ಇಲ್ಲ ಸರ್ ಒಂದು 3,000-5,000 ಜನವರೆಗೂ ಮಾತಾಡಿದ್ದೀನಿ. ಬಟ್ ಇಲ್ಲಿ ಒಂದೊಂದು ಕ್ಯಾಮ್ರಾ ಎಷ್ಟೋ ಜನ ರೆಪ್ರೆಸೆಂಟ್ ಮಾಡುತ್ತೆ. ಮುಹೂರ್ತದಲ್ಲೂ ಹೇಳಿದ್ದೆ ಮೀ ಮಾಡ್ಬಿಟ್ರೆ ಅಂತ ಈಗಲೇ ಹೇಳಿ. ಸೊ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ. ಚಿಕ್ಕ ಪರಿಚಯ ಹೇಳಿರೋರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಲಂಡನ್ MBA ಮಾಡಿದೆ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದೆ, ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಜರ್ನಿಲಿ ಹಂಗೆ ಕೆಲವರು ಪರಿಚಯ ಆದ್ರು. ಸಿನಿಮಾದಲ್ಲಿ ಕತೆ ಹೇಳ್ತಿದ್ದೆ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ. ಅವ್ರು ಮೋಟಿವೇಟ್ ಮಾಡ್ತಿದ್ದೆ, ನೀನೇನೋ ಬರೀ ಅಂತ. ಬರ್ದೆ ಒಂದ್ 3-4. ಸೊ ಅವರು ಬರ್ಸ್ಕೊಂಡು ಅವ್ರು ಅಫಿಷಿಯಲ್ ಆಗಿ ಹೇಳಿಲ್ಲ. ಸೊ ನಾನು ಹೇಳಕ್ ಹೋಗಲ್ಲ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಹಿಂಗೊಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೆ. ಆಕ್ಸಿಕ್ಸ್ ಜೊತೆ 5 years ಇಂದ ಎಜುಕೇಶನ್ ಎಕ್ಸ್ಪೋಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಗೊಂದ್ಸಲಿ ಸರ್ ಮ್ಯಾಮ್ ಏನಪ್ಪ ನೀವೇನೋ ಒದ್ದಾಡ್ತಿದ್ವಿ, ಏನಕ್ಕೆ ಒದ್ದಾಡ್ತಿದ್ವಿ, ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಅಂದೆ. ಮಾಡು, ಸಪೋರ್ಟ್ ಮಾಡೋಣ, ಏನಾಗುತ್ತೆ ಅಂದ್ರು. ಈ ತರ ಇದೆ ಸರ್ ಬಜೆಟ್, ಈ ತರ ಪ್ಲಾನಿಂಗ್ ಇದೆ ಅಂತ. ಗೋಲ್ಡ್ ಅಂತ ಹೇಳಿದವರು ಅವತ್ತಿಂದ ಇವತ್ತರೆಗೂ ನನಗೆ ಒಂದು ಪ್ರಶ್ನೆನೂ ಕೇಳಿಲ್ಲ. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿದೀನಿ. ನಾನು ಯಾವತ್ತೂ ಬ್ಲೇಮ್ ಮಾಡಬಾರ್ದು. ಈ ಸಿನಿಮಾ ಇಲ್ಲಿ ಓಡಲ್ಲ, ಮಲಯಾಳಮಲ್ಲಿ ಓಡುತ್ತೆ ಅಂತ. ಇದು ಕನ್ನಡದವರೆಗೆ ಮಾಡಿರೋದು. ಯಾಕಂದ್ರೆ ನನಗಿರೋ ಒಂದು ಚಿಕ್ಕ 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ಈ ಸಿನಿಮಾ ಮಾಡಿದೀನಿ. ಒಂದು ಚಿಕ್ಕದಾಗಿ PPT ಮಾಡಿದೀನಿ. ಇಲ್ವಾ? ಓಕೆ. ಸೊ ಸಿನಿಮಾ ಟ್ರೈಲರ್ ನೋಡಿದ್ರಿ. ಟ್ರೈಲರ್ ಹೇಗಿದೆ? ಮಸ್ತಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಸಿನಿಮಾ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಸೊ ನಮ್ಮ ಹೀರೋಯಿನ್ ಇದ್ದಾರೆ ರಿತಿಕಾ ಶ್ರೀನಿವಾಸ್ ಅಂತ. ನಾನು ಜೂನಿಯರ್ ಅವ್ರಿಗೆ. ಅವ್ರು ಜಾಸ್ತಿ ಸಿನಿಮಾಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಜೂನಿಯರು. ಸೊ ಹಾಗೆ ನಾನೊಂದು ತುಂಬಾ ತೂಕವಾದ ಒಂದು ಟೈಟಲ್ ಕಾರ್ಡ್ ಯಾವುದು ಅಂದ್ರೆ ಒಂದು ಅಫ್ಕೋರ್ಸ್ ನಮ್ ಬೆಂಬಲ ಕೊಟ್ಟಿದ್ದ ಮೇಡಮ್ ಅವ್ರದ್ದು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ದು. ಅದೆಲ್ಲ ಬಿಟ್ಟು ಅದಕ್ಕಿಂತ ತುಂಬಾ ಒಂದು ಭಾರವಾದ ಒಂದು ಟೈಟಲ್ ಹಾಕಿದ್ದೀನಿ, 10,000+ ಟ್ಯಾಲೆಂಟ್ಸ್ ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಪ್ರೊಡಕ್ಷನ್ ಸ್ಟೇಜ್ ಇಂದನು ನಾವು 5 ಕಾಲೇಜಲ್ಲಿ ಶೂಟ್ ಮಾಡಿದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಕೇಂಬ್ರಿಡ್ಜ್, ನಾಗಾರ್ಜುನ, ಐಡಿಯಾ ಕಾಲೇಜ್. ಎವ್ರಿ ಟೈಮ್ ಒಂದೊಂದು ಈಗ ಫೈಟ್ ಸೀಕ್ವೆನ್ಸ್ ಫೈರ್ ಅಂತ ಬರೋಲ್ಲ, ಅಲ್ಲಿ 2,500 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದೆಗಡೆ ಫೈರ್ ಸರ್ಕಲ್ ಅಲ್ಲಿ 600 ಜನ NCC ಸ್ಟೂಡೆಂಟ್ಸ್ ಇದ್ರು. ಅದು 10 ಎಕರೆ ಜಾಗ ಅದು. ಸೊ ನಿಮ್ಗೆ ಅದಕ್ಕೆ ಆತರ ಕಾಣಿಸ್ತಿದೆ. ಆಡಿಟೋರಿಯಂ ಶಾಟ್ ಇದೆ. ಪ್ರಾಬ್ಲಿ ನಾನು ನೋಡಿರೋ ಇಂಡಿಯಾ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಆಡಿಟೋರಿಯಂ ಕೇಂಬ್ರಿಡ್ಜ್ ಅಲ್ಲಿ ಇದೆ. ಅದಷ್ಟು ಫಿಲ್ಮ್ ಮಾಡಿದ್ವಿ ಸ್ಟೂಡೆಂಟ್ಸ್ ಇಂದ. ನಮ್ದು ಮಿಕ್ಸ್ ಇತ್ತು ಆರ್ಟಿಸ್ಟ್. ಸೊ ಫಿಲ್ಮ್ ಮಾಡಿ ಅಲ್ಲಿ ಮತ್ತೆ 8 hours ಶೂಟ್ ಮಾಡಿದ್ವಿ. ಮತ್ತೆ ಇನ್ನೊಂದು ಸಾಂಗ್ ತೆಗೆದಿದೀವಿ, ಅದ್ರಲ್ಲಿ 60 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ತರ ನಾವೆಲ್ಲ ಕಡೆ ಪೈಲಪ್ ಮಾಡ್ಕೊಂಡು ಹೋದ್ವಿ. ಒಂದು ಕಾನ್ಸರ್ಟ್ ಶಾಟ್ ಇದೆ ಫಸ್ಟ್. ನೀವು ಆ ಕ್ರೌಡ್ ನೋಡಿರೋದು ಗಾರ್ಡನ್ ಸಿಟಿ ಯೂನಿವರ್ಸಿಟಿದು. ಅಲ್ಲಿ 7,000 ಜನ ಇದ್ದಾರೆ. ಸೊ ನಾವು ಅವ್ರ ಮಧ್ಯೆ ಹೋಗಿ, ಈ ತರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಮ್ಯಾಮ್ ಮೊನ್ನೆ ಹೇಳ್ತಾ ಇದ್ರು, ನಾನು 2 ವಾರ್ಡ್ ನೋಡಿದೆ ಪ್ರದೀಪ್. ಒಂದು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಯಾಕಂದ್ರೆ ಜನರ ಮಧ್ಯೆ ಶೂಟ್ ಮಾಡಿರೋದು. ಮತ್ತೆ ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆಯವರು. ಅದ್ ಬಿಟ್ಟರೆ ಈಗ ಅದೃಷ್ಟ ಬಂದಿದೆ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅಬ್ಸರ್ವೇಷನ್ ಅದು. ತುಂಬಾ ಕಾನ್ಶಿಯಸ್ ಆಗಿ ಮಾಡಿದೀನಿ. ಏನಾಗುತ್ತೆ, ನಾನು ರೈಟಿಂಗ್ ಅಲ್ಲಿ ಇದ್ದಾಗ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ನಾವೇನೋ ಅನ್ಕೊಂಡ್ಬಿಡ್ತೀವಿ, ಎಕ್ಸೈಟ್ ಆಗ್ಬಿಡ್ತೀವಿ, ಚೆನ್ನಾಗಿದೆ ಅನ್ಕೊಂತೀವಿ, ಶೂಟ್ ಮಾಡಿದಾಗ ಬೋರ್ ಆಗುತ್ತೆ, ರೇಟಿಂಗ್ ಅಲ್ಲಿ ಕಟ್ ಆಗುತ್ತೆ. ಸೊ ಈ ತರ ತುಂಬಾ ನಡೀತಾ ಇರುತ್ತೆ. ಬಟ್ ನಾವು ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಯಾಕಂದ್ರೆ ನಮ್ದು ಟ್ರೈನಿಂಗ್ ಇರ್ಬೋದು, ಅಥವಾ ಮೋಟಿವೇಶನ್ ಸ್ಪೀಚ್ ಇರ್ಬೋದು, ಅಥವಾ ಸ್ಟ್ಯಾಂಡ್ ಅಪ್ ಕಾಮಿಡಿಗಳು ನಾನು ಮಾಡಿರೋದಿರ್ಬೋದು. ನಮಗೆ ಪ್ರತಿ ಕಡೆ ಹೋದಾಗ 4 ಗಂಟೆಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳ್ಬೇಕಾಯ್ತು, 8 ಗಂಟೆ ಶೋಕ್ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳ್ಬೇಕಾಯ್ತು. ಇದೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ನನಗೆ ವರ್ಕ್ ಆಯ್ತು. ನನ್ನ ಇಡೀ ಕರಿಯರ್ ಅಲ್ಲಿ ನನಗೆ ಎಲ್ಲಾ ಏಜ್ ಗ್ರೂಪ್ಸ್ ವರೆಗೂ ವರ್ಕ್ ಆಗೋ ಹ್ಯೂಮರ್ ಏನೇನಿತ್ತು ಅದೆಲ್ಲ ತಗೊಂಬಂದು ಇಂಟಗ್ರೇಟ್ ಮಾಡಿದೆ. ಅಚ್ಯುತ್ ಸರ್ದು ಈಗೋ ವಿಡಿಯೋ ನಾನೇ ಸ್ವಂತ ಟಿಕ್ಟಾಕ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಒಂದ್ಸಲಿ. ಅದಕ್ಕೆ ಮುಂಚೆ MBA ಅಲ್ಲಿ ಇದ್ದಾಗ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟ್ ಅವತ್ತಿಗೆನೆ 1 hourಗೆನೆ 30 ಲಕ್ಷ 40 ಲಕ್ಷ ಎಲ್ಲ ಹೋಗ್ತಾ ಇತ್ತು ಶೇರ್ಸ್, ವ್ಯೂಸ್. ಸಾರಿ, ಅದಾದ್ಮೇಲೆ ಆ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಉಪಯೋಗಿಸೋಣ ಅಂತ ಅಚ್ಯುತ್ ಸರ್ ಹಾಕಿದ್ವಿ. ಅಚ್ಯುತ್ ಸರ್ ಮಾಡಿದಾಗ ಅದು ಅದಕ್ಕಿಂತ ಡಬಲ್ ಹೋಯ್ತು ವ್ಯೂಸ್. ಅದಾದ್ಮೇಲೆ ಅದನ್ನ ರೀಸೆಂಟ್ ಆಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಳಿದ್ರು, ಅವ್ರಿಗೊಂದು ಥ್ಯಾಂಕ್ ಯು ಹಾಕಿದಾಗ ಅದು ಮತ್ತೆ 60 ಲಕ್ಷ ಹೋಯ್ತು.
ಸೊ ಇದೇನಾಗುತ್ತೆ, ಒಂದು ಕಂಟೆಂಟ್ ಜಡ್ಜ್ಮೆಂಟ್ ಅಂತ ಏನ್ ಕರಿತೀವಿ, ಓಕೆ ಇದು ವರ್ಕ್ ಆಗ್ತಿದೆ, ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋ ತರದೇ 80% ಆಫ್ ದ ಸಿನಿಮಾ ನಾನು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರಲ್ಲಿ ಸ್ಟೇಜ್ ಶೋಸ್ ಅಲ್ಲಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಕಲೆಕ್ಟಿವ್ ಆಗಿ ಮಾಡಿದ್ವಿ. ಸೊ ನಾನು ಒಬ್ಬನೇ ಮಾಡಲಿಲ್ಲ, ಯಾಕಂದ್ರೆ ಮೊದಲನೇ ಸಿನಿಮಾ ಕೋಟ್ಯಾಂತರ ರೂಪಾಯಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲಾರ್ದು ಅಡ್ವೈಸ್ ತಗೊಂಡು ಮಾಡ್ತಾ ಹೋದೆ. ಸೊ ನನ್ನ ಜೊತೆ ಬಂದಿರೋರು ಯಾರು ಪ್ರಾಬ್ಲಮ್ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡಲ್ಲ, ಯಾಕಂದ್ರೆ ಮಿರಾಕಲ್ ಅಂದ್ರೆ ಈ ತರ ಒಂದು ಸ್ಕೇಲ್ ಸಿನಿಮಾನ ನಾವು 19 days ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದೀವಿ. ಸೊ ಅದೇ ಒಂದು ಮಾಸ್ಟರ್ ಕ್ಲಾಸ್ ತರ ಬಿಡೋಣ ಅಂತ ನಮ್ಮ ಎಡಿಟರ್ ಉಮೇಶ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ವೈಫ್ ಇವಾಗ ಸಿನಿಮಾ ಮುಗಿದ್ಮೇಲೆ ಸ್ಮೈಲ್ ಮಾಡ್ತಾ ಇದಾರೆ, ಯಾಕಂದ್ರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಉಮೇಶ್. ಯಾಕಂದ್ರೆ ನಮ್ ತರ ಸಿನಿಮಾಗಳು ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಒನ್ ಟೇಕ್ ಅಂತ. ನಮ್ ಇಡೀ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು ಒನ್ ಟೇಕ್, ಎರಡನೇ ಟೇಕ್ ತಗೊಳ್ಳೋದಿಲ್ಲ. ಎಷ್ಟು ಬೇಕು ಸರ್ ಇಷ್ಟು ತಗೊಳ್ಳಿ, ರಿವ್ಯೂ ಲೈಟಿಂಗ್ ಆಗ್ತಿದಂಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇಡೀ ಸರ್ ಓಕೆ ಇದು ಸೆಟ್ ಇಂಟೆನ್ಸಿಟಿ. ಸೊ ಯಾಕಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು ಆ ತರ ಬಿಟ್ಕೊಂಡ್ ಬಂದ್ರಿಂದ ಸೊ ಅದ್ ಮಾಡಿದ್ವಿ. ಜೊತೆಗೆ ಘಾಟ ಸಿಟಿ ಯೂನಿವರ್ಸಿಟಿಲಿ ಒಂದು ಜರ್ನಲಿಸಮ್ ಅಲ್ಲಿ ಒಂದು PhD ಮಾಡಿರೋ ಒಬ್ರು ಡೈರೆಕ್ಷನಲ್ PhD ಮಾಡಿದ್ದಾರೆ, ಡಾಕ್ಟರ್ ರಾಲ್ ಸರ್ ಅಂತ. ಅವರು ಬಂದು ನಮ್ಮ ಎಡಿಟಿಂಗ್ ಅಲ್ಲಿ ಕೂತ್ರು. ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಯಾವತ್ತು, ಯಾಕಂದ್ರೆ ಇಷ್ಟು ನಾನು ಒಬ್ಬನೇ ಮಾಡಕ್ ಹೋದಾಗ ತಪ್ಪಾಗಬಾರ್ದು ಅಂತ ಒಂದು ಕಾನ್ಶಿಯಸ್ ಆಗಿ ಮಾಡಿರೋ ಸಿನಿಮಾ ಔಟ್ ಆಫ್ ಸಿಲೆಬಸ್. ಸೊ ಇಷ್ಟು ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋಣ, ಜಾಸ್ತಿ ಮಾತಾಡಿದ್ರೆ ಕ್ಷಮಿಸಿ. ಒಂದು ಖುಷಿ ವಿಚಾರ ಮೀಡಿಯಾದವ್ರ ಬಗ್ಗೆ ಹೇಳಲೇಬೇಕಿದು. ಮಮ್ಮಿಗೆ ಫೋನ್ ಮಾಡಿದೆ, ಮಮ್ಮಿ ಡ್ಯಾಡಿ ಏನ್ ಮಾಡ್ತಾ ಇದಾರೆ ಅಂದೆ. ಚಿಕ್ಕ ವಯಸ್ಸಿಂದ ಬೈತಾ ಇದಾರೋ ನಿನಗೆ ಪೇಪರ್ ಓದು ಅಂತ, ಅದೇ ಪೇಪರ್ ಅಲ್ಲಿ ನಿನ್ ಬಗ್ಗೆ ಓದ್ಕೊಂಡ್ ಕೂತವ್ರೆ ಅಂದ್ರು. ಇದೆಲ್ಲ ಕಾರಣ ನಿಮ್ಗಳ ಸಪೋರ್ಟು. ಸೊ ತುಂಬಾ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತೀರಿ. ತುಂಬಾ ಕಾನ್ಶಿಯಸ್ ಆಗಿ ಮಾಡಿದೀನಿ, ತಪ್ಪಿದ್ರೆ ತಿದ್ದಿ. ಸುಮಾರು ಜನ ಮೀಡಿಯಾ ಫ್ರೆಂಡ್ಸ್ ಇದಾರೆ, ಯಾಕಂದ್ರೆ ನಮ್ದು ಆಡ್ ಏಜೆನ್ಸಿ ಆದ್ರಿಂದ ನೆಟ್ವರ್ಕ್ ಚೆನ್ನಾಗಿದೆ ನಮ್ಗೆ. ಸೊ ಮಾತಾಡಿದಾಗೆಲ್ಲ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರಾ, ಪ್ರತಿಯೊಂದು ಫೀಡ್ಬ್ಯಾಕ್ ತಗೊಂಡಿದ್ದೀನಿ. ಸೊ ಇವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಸೊ ಈಗ Q&A ಸ್ಟಾರ್ಟ್ ಮಾಡಕ್ ಮುಂಚೆ ಮ್ಯಾಮ್ ವೇದಿಕೆ ಮೇಲೆ ಕರೆಯೋಣ. ಪ್ರದೀಪ್ ಅವರೇ, ಸುಮಾರು 10 ವಲಯದಲ್ಲಿ ಒಬ್ಬರೇ ಕೆಲಸ ಮಾಡಿದ್ದೀರಾ, ಹೇಗಿತ್ತು ಅದು? ಕಾಣಿಸ್ಕೋತಾ ಇದೆ ಅಂತ ನೀವೆಲ್ಲ ಹಿಂಗೆ ಎನ್ಕರೇಜ್ ಮಾಡ್ತಾ ಇದ್ರೆ ಮನೇಲೂ ಕಾಣಿಸ್ಕೋತ ಕರೆದ್ರೆ ಮಾತ್ರ. ಈ ಸಿನಿಮಾ ಒಂದು ಹೊಸ ಜರ್ನಿ ಅಗೇನ್, ಡಿಫ್ರೆಂಟ್ ಕ್ಯಾರೆಕ್ಟರ್. ಅದನ್ನ ಪ್ರದೀಪ್ ಅವರು ನಾನು ಆಡಿಷನ್ ಹೋದಾಗ ನರೇಶನ್ ಚೆನ್ನಾಗಿ ಕೊಟ್ಟಿದ್ರು. ಅದೇ ಕಾಮಿಡಿ ಆಗಿತ್ತು ಆಕ್ಚುಲಿ, ಅದನ್ನ ಸಿನಿಮಾಲಿ ಇರ್ಲಿಲ್ಲ ಅವರು. ಇಲ್ಲ ಇದು ಬೇಡ, ಇದು ಮಾಡೋಣ ಶ್ರವಣ್ ಅಂತ. ಸೊ ಇಟ್ಸ್ ಅ ನ್ಯೂ ಜರ್ನಿ. ಇದರಲ್ಲೇ ಬೇರೆ ತರ ಕಾಣಿಸ್ಕೋತೀನಿ. ಅದು ನೀವು 27th ಎಲ್ಲ ಒಟ್ಟಿಗೆ ನೋಡೋಣ ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್ ಬಂದು ಕತೆ ಹೇಳಿದಾಗ ನಾನೇ ತುಂಬ ಎಂಜಾಯ್ ಮಾಡಿದ್ದೆ. ಯಾಕಂದರೆ ಪ್ರತಿಯೊಂದು ಎಲಿಮೆಂಟು ನಿಮಗೆ ಫ್ರೆಶ್ ಆಗಿದೆ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರದೀಪ್ ಸರ್ ನಿಮಗೆ ಒಂದೊಂದು ಸೀನ್ ಆಗಿರಲಿ ಮತ್ತು ಅವರು ಆ್ಯಕ್ಟ್ ಮಾಡಿದಿರಲಿ ಎಲ್ಲರೂ ನಿಮಗೆ ಹೊಸ್ತಾಗಿರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಹೀರೋ ಆಗಿ ಅಂತ ಅನ್ಸೋದೇ ಇಲ್ಲ ಸಿನಿಮಾದಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗಿರಲಿ ನಿಮಗೆ ಕನೆಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಡಿಸೆಂಬರ್ 27 ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ಹಾಯ್ ಅಂಡ್ ನಮಸ್ಕಾರ. ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಶನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಫಿಲ್ಮ್ ಫುಲ್ ಚೇಂಜ್ ಆಯ್ತು. ಆಕ್ಚುಲಿ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾನೇ ಒಂದು ಚೇಂಜಸ್ ನಡೀತು. ಬಟ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಅದೆಲ್ಲಾನು ಚೇಂಜಸ್ ಎಲ್ಲಾನು ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಅಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟ್ ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡ್ಬೇಕು ಥಿಯೇಟರ್ ಅಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ರೋಲ್. ಸೊ ಎಲ್ಲರೂ ಹೋಗಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬಾ ಜನರಿದ್ದೀರಾ, ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬಾ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಬಟ್ ಟೈಮ್ ಇಲ್ಲ ಅನ್ಸುತ್ತೆ. ಸೊ ಐ ಥಿಂಕ್ ಯಾರನ್ನಾದ್ರೂ ಮರೆತ್ರೆ ಕ್ಷಮಿಸ್ಬೇಡಿ. ಥ್ಯಾಂಕ್ ಯು ಸೋ ಮಚ್.
ಔಟ್ ಆಫ್ ಸಿಲೆಬಸ್. ಇದು ನಮ್ಮ ಚೊಚ್ಚಲ ಸಿನಿಮಾ. ನಮ್ಮ ಫೀಲ್ಡೇ ಬೇರೆ. Ad6 ಅಡ್ವರ್ಟೈಸಿಂಗ್, ನಮ್ದು ಅಡ್ವರ್ಟೈಸಿಂಗ್, ಈವೆಂಟ್ಸ್ ಮ್ಯಾನೇಜ್ಮೆಂಟ್, ಇದು ನಮ್ಮ ವೃತ್ತಿ. ಆದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಹೊಸ ಪ್ರಯತ್ನ. ಯಾಕಂದ್ರೆ ಪ್ರದೀಪ್ ದೊಡ್ಡಯ್ಯ ನಮ್ ಜೊತೆ ಎಲ್ಲಾ ಈವೆಂಟ್ಸ್ ಅಲ್ಲೂ ನಮ್ ಜೊತೆ ಇರ್ತಿದ್ರು. ಅವರಲ್ಲಿರೋ ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿ ನಮ್ ಜೊತೆ ಬಂದು ಎಲ್ಲ ಈವೆಂಟ್ಸ್ ಅಲ್ಲಿ ಭಾಗವಹಿಸ್ತಿದ್ರು. ಸೊ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ನಮ್ಗೂ ಒಂಥರ ಖುಷಿ ಆಗ್ತಿತ್ತು. ಮತ್ತೆ ಅವರ ಒಳಗಡೆ ಏನೋ ಒಂದು ಅಡಗಿದೆ ಅಂತ ಒಂದು ಏನ್ ಹೇಳ್ತಾರೆ ನಾವು ನೋಟಿಸ್ ಮಾಡಿದ್ರಿ ನಾವು. ಸೊ ಒಂದಿನ ಕೇಳಿದಾಗ ಈಗ ನನ್ನೊಂದು ಕತೆ ಇದೆ, ಸೊ ಅದನ್ನ ಮಾಡ್ಬೇಕು ಅಂತಿದ್ದೀನಿ, ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ, ನಂಗೆ ಅದು ಒಂದು ಆಂಬಿಷನ್ ಇದೆ ಅಂತ ಹೇಳಿದ್ರು. ಸೊ ಆಗ್ಲಿಪ್ಪ ಮಾಡಿ ಅಂತ ನಾನು ಸುಧಾಕರ್ ಇಬ್ರು ಸರಿ, ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಒಂದು ಟ್ಯಾಲೆಂಟ್ ನ ಮುಂದೆ ತರೋದಕ್ಕೆ ನಾವೊಂದು ಏನ್ ಹೇಳ್ತಾರೆ ಒಂದ್ ಸ್ಟೆಪ್ ಅಷ್ಟೇ, ಒಂದ್ ಸ್ಟೆಪ್ ಹಾಕೊಟ್ಟಿದ್ರಿ. ಅದನ್ನ ಪ್ರದೀಪ್ ತುಂಬಾ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ನಾವ್ ಏನ್ ಅನ್ಕೊಂಡಿದ್ವಿ ನಾವು ಯಾವ್ದ್ರಲ್ಲೂ ಇನ್ವಾಲ್ವ್ ಆಗ್ಲಿಲ್ಲ. ಯಾಕಂದ್ರೆ ಪ್ರದೀಪ್ ಅಲ್ಲಿ ಆ ಭರವಸೆ ಇದೆ. ಸೊ ಭರವಸೆ ಇದ್ದಿದ್ದಕ್ಕೋಸ್ಕರ ನಾವು ನೀ ಏನ್ ಮಾಡ್ಬೇಕು ಅದನ್ನ ಮಾಡಪ್ಪ ನೀನು, ನಾವು ನೀನ್ ಹಿಂದೆ ಇದ್ದೀರಿ. ಸೊ ಅದೇ ರೀತಿ ಪ್ರದೀಪ್ ಎಲ್ಲಾ ತರದ್ರಲ್ಲೂ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಈ ಟ್ರೈಲರ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಎಲ್ಲ ಹೀರೋಯಿನ್ಸ್ ಮೇನ್. ಯಾಕಂದ್ರೆ ಪಾಪ ಒಂದು ಏನ್ ಹೇಳ್ತಾರೆ ಅವ್ರ ಕೆರಿಯರ್ಗೆ ಒಂದು ಒಳ್ಳೆ ಪ್ರಯತ್ನ, ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಗೋಕುಲ್ ದಾಸ್ ಸರ್, ಡಿಸ್ಟ್ರಿಬ್ಯೂಟ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರೋದು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದರಲ್ಲ ಸೊ ಔಟ್ ಆಫ್ ಸಿಲೆಬಸ್ ಈಗ ತಾನೇ ಟ್ರೇಲರ್ ನೋಡಿದ್ದೀರಾ. ಸೊ ಇದು ಸ್ಟೂಡೆಂಟ್ಸ್ ಅಂತಾನೆ ಹೇಳಿ ಮಾಡಿಸಿರೋ ತರ ಇದೆ. ಸೊ ನಂದು ಒಂದು ಸಣ್ಣ ಪಾತ್ರ ಇದೆ, ಕೀ ರೋಲ್. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಾನು ಅಷ್ಟೇ ಕಂಡಿದ್ದ, ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡಿ, ಐ ಆಮ್ ಶೋರ್ ದಟ್ ಯು ವಿಲ್ ಆಲ್ ಲೈಕ್ ಇಟ್. ಸೊ ಯಾ, ಥ್ಯಾಂಕ್ ಯು. ಜಸ್ಟ್ ಲೈಕ್ ಪ್ರಕೃತಿ. ಅಂಡ್ ಈ ಜರ್ನಿ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಐ ಡೋಂಟ್ ನೋ ಪ್ರದೀಪ್ ಸರ್ ಜ್ಞಾಪಕ ಇದೆಯಾ ಇಲ್ವಾ ಅಂತ. ಕ್ಲಬ್ ಹೌಸ್ ಅಂತ ಒಂದು ಆಪ್ ತುಂಬಾ ಟ್ರೆಂಡಿಂಗ್ ಆಗಿತ್ತು ಅವಾಗ. ಅಲ್ಲಿ ಪ್ರದೀಪ್ ಸರ್ ಜಸ್ಟ್ ಒಂದ್ ಮಾತು ಹೇಳಿದ್ರು, ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ DM ಮಾಡಿ ನಿಮ್ ಪ್ರೊಫೈಲ್ ಕಳಿಸಿ ನೋಡ್ತೀನಿ ಅಂತ. ಅಲ್ಲಿ ಫಸ್ಟ್ ನನಗೆ ಹೇಳಿದ್ದು, ಬಬ್ಲಿ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸೊ ನೀನ್ ಮೋಸ್ಟ್ಲಿ ಸೂಟ್ ಆಗ್ತೀಯಾ, ನೋಡೋಣ ಒಂದು ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಮಾಡೋಣ ಅಂತ. ಸೊ ಆ ಕೋವಿಡ್ ಟೈಮ್ ಇಂದ ಫೈನಲಿ ಟಿಲ್ ನೌ, ವೆರಿ ಲಾಂಗ್ ಜರ್ನಿ ಬಟ್ ಬ್ಯೂಟಿಫುಲ್ ಜರ್ನಿ. ಅಂಡ್ ಥ್ಯಾಂಕ್ ಯು ಪ್ರದೀಪ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಅಂಡ್ ಟೇಕಿಂಗ್ ಮೀ ಫಾರ್ ದ ಮೂವಿ. ಸೊ ಅವ್ರು ಹೇಳಿದ ತರ ಲಿಟಲ್ ಕಾಮಿಡಿ ರೋಲ್ ನಂದು. ಅಂಡ್ ಅಗೇನ್ ಥ್ಯಾಂಕ್ ಯು ಟು Ad6. ಥ್ಯಾಂಕ್ ಯು ಪ್ರದೀಪ್ ಸರ್. ಥ್ಯಾಂಕ್ ಯು ಎವ್ರಿವನ್. ಸರ್ ಮೇಡಮ್ ಜೊತೆ ಇವರು ಪಾತ್ರರಾಗಿದ್ರು. ಯಾಕಂದ್ರೆ ಇವರು ಒಂದು ಕಾನ್ಫಿಡೆನ್ಸ್ ಕೊಟ್ಟು ಒಂದು ಡಿಸ್ಕಷನ್ ಆದಾಗ, ಯಾಕಂದ್ರೆ ನಮ್ದು ಕಂಪನಿ ಅದು ನಮ್ಗೆ ಡೈರೆಕ್ಟರ್ ಅಂತ ಇದ್ರು, ಒಂದು ಕಂಪನಿಲಿ ಎಲ್ಲರದು ಸಲಹೆ ಕೇಳ್ತಾರೆ, ಯಾಕಂದ್ರೆ ಒಂದು ಎಕ್ಸಿಟ್ ತಗೊಂತಿದ್ದೀವಿ ಏನಂತ. ಅವತ್ತಿಂದ ನಾನು ಎಲ್ಲ ಕಡೆ ಕಾರ್ಡಲ್ಲಿ ಅವ್ರನ್ನ ಎನರ್ಜಿ ಅಂತಾನೆ ಹಾಕೊಂಡ್ಬಂದಿದ್ದೀನಿ. ಸೊ ಶಕ್ತಿ ಅಂತ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಔಟ್ ಆಫ್ ಸಿಲೆಬಸ್. ಎಸ್ ಸರ್, ಪ್ರಶ್ನೆ ಇದ್ರೆ ಶುರು ಮಾಡೋಣ. ಸರಿ, ನಾನು ಆ್ಯಡ್ ಮಾಡ್ತೀರಾ ಪ್ರಶ್ನೆ? ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ, ಅದರಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಾನೆ ನಾನು ಹೇಳ್ಬಿಟ್ಟು, ಇವ್ರಿಗೆ ಹೀರೋಗೆ ಹೇಳ್ಬಿಟ್ಟು ನಾನು ತಗೊಂಡೆ. ಪ್ರೊಡ್ಯೂಸರ್ ನಾನು ನೋಡಿರ್ಲಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಅವ್ರಿಗೆ, ಅವ್ರ ಕಂಪನಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾವು ನೋಡ್ಬೇಕು ಸರ್ ಈಗ, ಯಾಕಂತಂದ್ರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಕರ್ನಾಟಕನ ಅಥವಾ ಹೊರಗಡೆ? ಎಂಟೈರ್ ಕರ್ನಾಟಕ. ಎರಡು ದೊಡ್ಡ ಸಿನಿಮಾಗಳ ಮಧ್ಯೆ ಈ ಸಿನಿಮಾಗೆ ಈಸಿಯಾಗಿ ಸಿಗುತ್ತಾ? ಅದೇ ಥಿಯೇಟರ್ಗಳು ಆಗುತ್ತಾ ಅಂತ ಸರ್. ಇದು ಇಯರ್ ಎಂಡ್ ಬರುತ್ತಲ್ಲ, ಇಯರ್ ಎಂಡ್ ಬಂದಾಗ ನಿಮ್ಗೆ 10 ಸಿನಿಮಾ ಮಾಡಿದ್ರೂ ಓಕೆ ಆಗುತ್ತೆ. ಬಟ್
ಆ ಸಿನಿಮಾ ಅದರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ. ಓಕೆ, ಆದ್ರೆ ಈಗ ನೋಡಿ, ಈಗಾಗಲೇ ಈ ಪುಷ್ಪಾದೇ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ. ನೀವೇ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಅಲ್ಲದ? ಈಗಾಗಿರುವ ಸಮಸ್ಯೆಗಳು ನಿಮ್ಗೂ ಗೊತ್ತಿದೆ ಏನೇನ್ ಆಗ್ತಿದೆ. ಹಂಗಾಗಿ ಆ 2 ಸಿನಿಮಾ ಕೂಡ ದೊಡ್ಡ ನಮ್ ಕನ್ನಡ ಸ್ಟಾರ್ಸ್ ಏನೆ, ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟ್ ಅಲ್ಲಿ ಅವ್ರು ಒಂದು 10-15 ಥಿಯೇಟರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರು ಎಲ್ಲರೂ ಈ ಕಡೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನ್ ಮಾಡ್ಕೊಂಡಿದ್ರೆ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬಾ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರು ನಡೀತದೆ ಅಂತ ಹೇಳಿದ್ದಾರೆ. ಸರ್, ಈಗ ಮಲ್ಟಿಪ್ಲೆಕ್ಸ್ ಕೂಡ ಕನ್ನಡ ಸಿನಿಮಾಗಳು ಕೊಡ್ತಾ ಇಲ್ಲ. ಎಲ್ಲಿ ಸರ್ ಇವಾಗ ನೋಡಿ ಪುಷ್ಪ ಅಕ್ವೈರ್ ಮಾಡ್ಕೊಂಡಿದ್ರ ಈ ವಾರ ರಿಲೀಸ್ ಆದವರೆಲ್ಲ ಪಾಪ ಅವರೆಲ್ಲ ತುಂಬಾ ಆಸೆ ಇಟ್ಕೊಂಡು ವರ್ಷ ಗಂಟೆ ಪಿಕ್ಚರ್ ಮಾಡಿರ್ತಾರೆ. ಅವ್ರ ಪಾಡು ಏನು ಇವಾಗ ಹೇಳಿ ಪಾಪ. ಎರಡೆರಡು ವಾರಕ್ಕೆ ಎಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಒಂದಿನ 100% ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಎಲ್ಲಾ ಕಡೆ. ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತೀನಿ ನಾನು. ಪ್ರದೀಪ್ ಇಲ್ಲಿ ಇದು ಯಾವ ಸಿನಿಮಾ ಇನ್ಸ್ಪಿರೇಷನ್ ನಿಮಗೆ ಇದು ಮಾಡೋದಕ್ಕೆ? ಸರ್, ಇನ್ಸ್ಪಿರೇಷನ್ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು. ಅಲ್ಲ, ಯಾವ ಮೂವಿ ಇನ್ಸ್ಪಿರೇಷನ್ ಅಂತ? ಮೂವಿ ಒಂದೇ ಹೇಳೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಮಲಯಾಳಂನಲ್ಲಿ ಆಲ್ರೆಡಿ ಸೇಮ್ ಟೈಟಲ್ ಬಂದಿದೆ. ಸೇಮ್ ಟೈಟಲ್ ಹೌದು, ಮತ್ತೆ ಟ್ರೈಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಸ್ಟೋರಿಗೆ. ಅದು ಮಲಯಾಳಂ ಆಟೋ ಸಿಲೆಬಸ್ ನಾನು ನೋಡಿಲ್ಲ. ಅದು ಅವ್ರದ್ದು ಮುಂಚೆ ಟೈಟಲ್ ಬರ್ಲಿಲ್ಲ, ನಾನು ಗೂಗಲ್ ಅಲ್ಲಿ ಹಾಕ್ದಾಗ ಬರ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡಿದಾರೆ, ಕೋವಿಡ್ ಆದ್ಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ಗೂಗಲ್ ಸರ್ಚ್ ಅಲ್ಲಿ ಬರ್ತಾ ಇದೆ. ಈಗ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನ್ ಅಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ರಿಂದ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಅದನ್ನು ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಾನು ಚೇಂಬರ್ ಅಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ನಾನು ಕನ್ನಡ ಸಿನಿಮಾ ಮಾಡೋದು ಏನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು ಮಾಡಿದ್ದೆ. ಓಕೆ, ಈ ಸಿನಿಮಾ ಮೂಲಕ ನೀವು ಯೂತ್ಸ್ಗೆ ಏನು ಹೇಳಿಕೊಟ್ಟಿದ್ದೀರಾ? ಸರ್, ಮೇನ್ಲಿ ಎಲ್ಲ ಸಿನಿಮಾಲು ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಾಲ್ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದ್ರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದ್ರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನ ಹೇಳಲ್ಲ. ಮೇನ್ ಪ್ರಾಬ್ಲಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನ ಬೇಕಾದ್ರೆ ಮುಟ್ಟು, ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬಾ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ, ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇವೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಹೆಂಗ್ ಬ್ಲೆಂಡ್ ಆಗ್ಬೇಕು, ಅದೇ ನಾವು ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ, ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮೆನ್. ಎಷ್ಟು ನಮ್ಗೆ ಸ್ಟೂಡೆಂಟ್ಸ್ ನೋಡಿದ್ರೆ, ನಾವು ಜನರಲಿ ನನಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವ್ನು ಯಾವ ಇಯರ್ ಅಂತ ಹೇಳ್ತೀನಿ, ನಮ್ಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ, ಸೆಕೆಂಡ್ ಇಯರ್ ಕಮಿನ್ ಸರ್ ಅಂತಾರೆ. ನಾವು ಗೊತ್ತಾಗ್ಬಿಡಿದೆ ಫೈನಲ್ ಇಯರ್ ದುರಾಕಾರ ಬಂದ್ಬಿಡಿದೆ ಅಂತ. ನಾವು ಜನರಲಿ ಎಲ್ಲಾದ್ರೂ ಸೆಮಿನಾರ್ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಎಷ್ಟಿದ್ದಾರೆ ಅಂತ. ಅಲ್ಲಿ ನಾನು ಬೇರೆ ತರ ಪ್ಲಾನ್ ಮಾಡ್ಕೊಂತೀನಿ. ಅದು ಹೋಗ್ತಾ ಹೋಗ್ತಾ ಇನ್ನ ನೀವು PUC ಹೋಗಿ. PUC ಹೋದ್ರೆ ತುಂಬಾ ಲವ್ಲಿ ಸ್ಟೂಡೆಂಟ್ಸ್. ನೀವು ಫಾರ್ ಎಕ್ಸಾಂಪಲ್ PUC ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತೀರ, ಅವ್ರು ಜಾಸ್ತಿ PUC ಸ್ಟೂಡೆಂಟ್ಸ್. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್. ಅದೇ ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ವರ್ಷ ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ, ಫೈನಲ್ ಇಯರ್ ವರ್ಷ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನ್ ಬಿಡ್ತಾರೆ ಅಂದ್ರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದ್ರೆ ನಾನು ನನ್ನ ಈಗೋಗಳು ಮತ್ತೆ ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್, ನಮ್ಮ ಎಕ್ಸಾಂಪಲ್ ಮನೆ, ನಾನು ಇದು ನಮ್ಮ ತಂದೆ ಹತ್ರ ತುಂಬಾ ಮಾತಾಡ್ತೀನಿ. 90% ಆಸ್ತಿ ನಮ್ಮ ಅಮ್ಮನ ಹೆಸರು ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದ್ ಸೈಟ್ ಬೇಡ ನಮ್ಮ ಹೆಸರಲ್ಲಿ ಇರಲಿ, ನಮ್ಮ ಮಗಳ ಈ ತರ ಒಂದು ಮೈಂಡ್ ಸೆಟ್ ಬಂದಿದೆ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದ್ರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನ್ ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬಾ ದೊಡ್ಡ ವಿಷಯ ಹೇಳಿದ್ರು ಅನ್ಸುತ್ತೆ ಸರ್. ತುಂಬಾ ಹ್ಯೂಮರಸ್ ಆಗಿ ಹೇಳ್ತಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನ್ನೋ ಇದು ಇಷ್ಟೊಂದು ಬೆಂಕಿ ಹಚ್ಬೇಕು ಸರ್. ಹೇಳಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗ್ ಅಲ್ಲೂ ರೆಫರೆನ್ಸ್ ಕೊಟ್ಟೆ ಹೇಳಿದ್ದಾರೆ ಸಿನಿಮಾದಲ್ಲಿ. ಈ ತರ ಒಂದು ಸರ್ವೆ ಪ್ರಕಾರ, ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವ್ರು ಕನ್ವಿನ್ಸ್ ಆದ್ರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದೀನಿ. ಬಟ್ 80% ಎಂಟರ್ಟೈನ್ಮೆಂಟ್ ಸರ್. ಅನ್ನೋಯಿಂಗ್ಲಿ ನಿಮ್ಗೆ ಏನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸಿವೆಲ್ಲ ಬಿದ್ದ ಪಾಠ ಕಲಿತೀವಲ್ಲ, ಆತರ ಒಂದ್ 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗ್ ಗಾಡಿ ಮಜಾ, ಫುಲ್ ಸಿನಿಮಾ ಮಜದಾಗ ಹೋಗಿದೆ. ಇಲ್ಲ ಸರ್, ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ. ಪಿತೃರ್ಜಿತ ಇಲ್ಲ ಸರ್, ತಂದೆದಿದೆ. ಅದೊಂದು ಸ್ವಯರ್ಜಿತ, ಅವ್ರು ನಿಮ್ಗೂ ಕೊಟ್ಬಿಡ್ಬೋದು ಇಷ್ಟ ಆದ್ರೆ. ಸೊ ನನ್ನ ಹೆಸರು ಏನಿಲ್ಲ ಸರ್. ಪ್ರದೀಪ್ ಸರ್, ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ಥ್ರೂಔಟ್ ದ ಜರ್ನಿಯಲ್ಲಿ ಆದಂತ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾಕರಿಸುವಂತ ಒಂದು ಪ್ರಯತ್ನ ಮಾಡಿರ್ತೀರಾ. ಬಟ್ ಇದರ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಯೋಗರಾಜ್ ಭಟ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅಂತ ಅದ್ಭುತ ಕಲಾವಿದರು ಕೂಡ ಇದ್ದಾರೆ ನಿಮ್ ಸಿನಿಮಾದಲ್ಲಿ. ಸೊ ಒಂದ್ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ, ಕಷ್ಟಪಟ್ಟು ಮಾಡಿದ್ದೀರಿ ಇಷ್ಟು ವರ್ಷಗಳಿಂದ.
ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡ್ ಬಿಡ್ಬೋದಿತ್ತಲ್ಲ ಅಂತ. ಅಗೈನ್ ಒಂದೆರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ ಮಿಡ್ಲ್ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ? ಸರ್ ಇದು ಚರ್ಚೆ ಆಯ್ತು, ಸರ್ ಇದೇ ಪ್ರಶ್ನೆ ಕೇಳಿದ್ರು, ಅವಾಗ ನಾವೊಂದು ಚರ್ಚೆ ಮಾಡಿದ್ವಿ ಸರ್. ಕಂಟೆಂಟ್ ಎಲ್ಲರೂ ನೋಡಿದ್ವಿ ಸರ್, ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲಿ ಕಂಟೆಂಟ್ ನೋಡಿದ್ವಿ. ನೋಡಿದಾಗ ಸರ್ ನಮ್ದು ನಾವು ಟಿಕೆಟ್ ಸೇಲ್ ಮಾಡಕ್ ಶುರು ಮಾಡಾಗಲೇ 3 weeks ಆಯ್ತು. ಇವಾಗ ನೀವು ಬುಕ್ ಮೈ ಶೋಲ್ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತಗೊಬೋದು. ಥಿಯೇಟರ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ನಾವು ಡೇಟ್ ಇವತ್ತು ಹೇಳ್ತಾ ಇರೋದು, ಡೇಟ್ ಇಲ್ಲದಂಗೆ ನೀವು ಟಿಕೆಟ್ ತಗೊಬೋದು ಬುಕ್ ಮೈ ಶೋಲ್ಲಿ. ಈ ತರ ಮಾಡಿ ನಾವು ಆಲ್ಮೋಸ್ಟ್ 5 ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಡಿದ್ವಿ. ಸಾರಿ 5,000 ಟಿಕೆಟ್ಸ್, 5 ಲಕ್ಷ ರೂಪಾಯಿ 5,000 ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟರೆ ಅಲ್ಲಿ 80% ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಈಗ ಸ್ಟೂಡೆಂಟ್ಸ್ 10,000 ಜನ ಭಾಗಿಯಾರವರೆಲ್ಲ ತಗೊಂಡಿರೋದು ಈ ತರ. ಅದು ಸ್ಕ್ಯಾನರ್ ಕೋಡ್ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ, ಪಬ್ಲಿಕ್ ತಗೊಂಡಿದ್ದಾರೆ. ಸೊ ಆಮೇಲೆ ನಂಗೆ ಏನಾಯ್ತು, ಓಕೆ ಯಾವ್ದೋ ಊರಿಂದ ತಗೊಂಡ್ಬಿಟ್ರೆ ಪ್ರಾಬ್ಲಮ್, ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ, ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ಕೋಡ್ ಕಳ್ಸೋಣ ಅಂತ. ಸೊ ನನಗೆ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ, ಇನ್ನ 2 ವಾರ ಇದೆ ಸರ್ ಸಿನಿಮಾಗೆ. 10,000 ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕ್ಗೆ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ, ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಬೋಲ್ಡ್ ಬಂದು ನೋಡಿ ಅಂತ ಹೇಳ್ಬೋದು. ಇಲ್ಲ ನಾಳೆ ಮತ್ತೆ ಬೈತಾರೆ, ಟ್ರಾಲ್ ಮಾಡ್ತಾರೆ. ಯಾಕಂದ್ರೆ ನಾನು 2012 ಅಲ್ಲಿ ಸ್ವಲ್ಪ ಮೀಮರ್ಸ್ ಟ್ರಾಲರ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು, ಬಿಡ್ತಾರಲ್ಲ ಆಯ್ತಾ, ಯಾವ ತರ ಯೋಚನೆ ಮಾಡ್ತಾರೆ ಅವ್ರ ದೃಷ್ಟಿಕೋನ ಏನು ಗೊತ್ತು ನನಗೆ. ಸೊ ಇವಾಗ ನಾನು ಹೇಳಿದ್ರೆ ಸರ್ 10 ರೂಪಾಯಿ ಇಸ್ಕೊಂಡ್ರು ಪ್ರಾಬ್ಲಮ್ ಸರ್, ಬೇಕಾದ್ರೆ ಒಂದು 50 ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು 10 ರೂಪಾಯಿ ಇಸ್ಕೊಂಡು ನಾನು ಡಬಲ್ ಬೈತಾನು. ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತಗೊಂತಾ ಇದೀನಿ ಅಂದ್ರೆ ಅಷ್ಟೇ ಕಾನ್ಫಿಡೆಂಟ್ ಹೆಂಗೆ ಅಂದ್ರೆ ಸರ್, ಸೇಮ್ NDA ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ, ಒಂದ್ ಕಡೆ ಇರ್ತೀವಿ, ಒಂದ್ ಜನಕ್ಕೆ ತೋರಿಸ್ತೀವಿ, ಅದ್ರಲ್ಲಿ ಅವ್ರೇನು, ಅವ್ರ ಏಜ್ ಗ್ರೂಪ್ ಏನು, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಯಾರಿಗೆ ಇಷ್ಟ ಆಗ್ತಿದೆ, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಏನು, ಹೆಂಗ್ ಪಬ್ಲಿಸಿಟಿ ಮಾಡಬೇಕು, ಈ ತರ ಪ್ಲಾನ್ ಮಾಡ್ಕೊಂಡ್ ಬಂದಾಗ ನಮಗೆ ಗೊತ್ತಾಗಿದ್ದು ಓಕೆ ನನಗೊಂದು 10,000 to 15,000 ಸೇಫ್ ಆಡಿಯನ್ಸ್ ಇದ್ರೆ ಸರ್ ಇದು ವೆರಿ ಬಿಗ್ ನಂಬರ್ ಸರ್. ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದ್ರೆ ಒಬ್ರು ಹೋಗ್ತಾರೆ ಮದುವೆ. ಈ ಕಾಲದಲ್ಲಿ ಯಾರು ಹೋಗ್ತಾರೆ ಹಸ್ರ ಮದುವೆಗೆ ಅಂತ. ಸೊ ನಾನು ಅದರಲ್ಲಿ ಟಿಕೆಟ್ ತಗೊಂತಾ ಇದ್ದಾರೆ ಅನ್ನೋದು ಅಫ್ಕೋರ್ಸ್ ಇದು ಎಂಟರ್ಟೈನ್ಮೆಂಟ್ ಬರ್ತಾ ಇದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದೀನಿ ನಾನು. ಆಕ್ಚುಲಿ 3rd ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು. ಬೇಗ ರೀಚ್ ಆದ್ರೆ ಪ್ರಾಡಕ್ಟ್ ವೆಲ್ ನೈಸ್. ಯಾಕಂದ್ರೆ ಏನಾಗಿದೆ ಸರ್, ಒಂದು ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದ್ದೀವಿ ಸಿನಿಮಾ ಶೂಟಿಂಗ್ ಸ್ಟಾರ್ಟಿಂಗ್ ದೇವರಾಜ್ ಸರ್ ಏನ್ ಈ ಸಿನಿಮಾ ಸೂಪರ್ ಆಗಿದೆ ಅಂತೆ, ಏನು ಅಳ್ತಾವ್ ನೋಡು ಹೋಗ್ ನೋಡ್ರೆ ಏನೇ ಕೇಳದಪ್ಪ ಅವನು, ನಮ್ಗೆ ನೋವಾಗಿದೆ. ಏನ್ ಗಿಮಿಕ್ ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿ ಗೆಲ್ಲಿದೆ ಸರ್. ನೀವು ನಂಬಲ್ಲ, ನಾನು ಆಕ್ಚುಲಿ ತುಂಬಾ ಹೆಸರು, ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ Act6. ನೀವು ಎಲ್ಲೇ ಕೇಳಿದ್ರು ನೀವು ಮೀಡಿಯಾದಲ್ಲಿ ಹೇಳ್ತಾರೆ, ಅವ್ರ ಹೆಸರು ಹಾಳಾಗಬಾರ್ದು ಅಂತಾನೆ ನಾವು ಕ್ಲೋಸ್ ಬುಕ್ ಶೋ ಮಾಡಿದ್ದು. ಬೇಡ ಸರ್ OTTಗೆ ಕೊಟ್ಬಿಡೋಣ ಡೈರೆಕ್ಟ್ ಆಗಿ, ಅವ್ರ ಹೆಸರಿಗೆ ನಿಂತ್ಬಾರ್ದು, ಇನ್ನೇನಪ್ಪ ಇಂಥ ಪಿಕ್ಚರ್ ಮಾಡಿದ್ದು. ಆ ಕ್ಲೋಸ್ ಬುಕ್ ಶೋಲಿ ನಮ್ಗೆ 80% ಪ್ಲಸ್ ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವಾಗ ಥಿಯೇಟರ್ ಅಂತ ಪ್ಲಾನ್ ಮಾಡಿದ್ವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಡೇ 1 ಇಂದ ನಾವು ಫಸ್ಟ್ ಅಚ್ಯುತ್ ಸರ್ ಬಿಟ್ಟು ನಾನು ಆಲ್ಮೋಸ್ಟ್ 1 ವರ್ಷ ಆಯ್ತು. ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡಿದಾಗ ಹೇಳಿದೆ, ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ. ಪ್ರದೀಪ್ ನಾವು ಎತ್ತವ್ರಿಗೆ ಹೆಗ್ಣಾನು ಮುದ್ದು, ನಾನು ದೇವರಾಜ್ ಸರ್ ಮಾತಾಡಿದ್ದು, ಹ್ಞೂ ಸರ್ ನಮ್ಮ ಹೆಗ್ಣ ನೋಡಿ ಅಂತ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ಬಿಟ್ಟೆ. ನಾನು ಎಷ್ಟೇ ರಿವ್ಯೂ ಹೇಳಿದ್ದು ಅದಕ್ಕೆ ಒಂದು 60% ರೀಚ್ ಮಾಡಿದೆ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಸೆನ್ಸ್ ಇದೆ ನಿಮಗೆ, ಯೂತ್ಸ್ ಹೆಂಗ್ ನೋಡ್ತಾರೆ ಅಂತ. ಓಕೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ. ಆಮೇಲೆ ಭಟ್ರ ಆಡಾದ್ರು, ಅಚ್ಯುತ್ ಸರ್ ಆಡಾದ್ರು, ಸಿನಿಮಾ ದೊಡ್ಡದಾಗ್ತಾ ಹೋಯ್ತು, ಸ್ಕೇಲ್ ದೊಡ್ಡದಾಗ್ತಾ ಹೋಗ್ತು. ಸೊ ಇನ್ನೇ ಸಿನಿಮಾ ಇವತ್ತು ಇಲ್ಲಿ ಬಂದಿದೆ ಸರ್. ಪ್ರದೀಪ್ ಸರ್ ಈ ಕಡೆ ಸರ್, ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂತಹ ಸಿನಿಮಾಗಳ ಮಧ್ಯೆ ಈ ತರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಿರ್ತೀರಾ, ಅದರಲ್ಲೂ ಲವ್ ಸ್ಟೋರಿ ಅಂತ ತೀರಾ ಭಿನ್ನವಾಗಿ ಯೋಚನೆ ಮಾಡುವಂತ ಸಿನಿಮಾ ಗೆಲ್ತಾ ಇರೋದು. ಒಂದು ಲವ್ ಟುಡೇ ಅಥವಾ ಬೇಬಿ ಅಂತ ಸಿನಿಮಾಗಳು ಹೆಣ್ಮಕ್ಳು ಬೈಯುವಂತ ಈ ತರದಿದೆ. ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತ ಒಂದು ಹಾಕಿದ್ರೆ, ಸೊ ಇಲ್ಲಿ ಯಾವ ಮಟ್ಟಿಗಿನ ಪ್ರೀತಿಯನ್ನ ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ? ಸರ್ ಪ್ರೀತಿ ಪ್ರಯೋಗ ಅಂದ್ರೆ ಎಲ್ಲರಿಗೂ ಒಂದು ಪಾಸ್ಟ್ ಇರುತ್ತೆ ಸರ್. ಅದನ್ನ ನಾವು ಗುಡ್ ಅನ್ಕೊಂತೀವೋ ಬ್ಯಾಡ್ ಅನ್ಕೊಂತೀವೋ ನಮ್ ಕೈಲಿರೋದು. ಅದು ಲವ್ ಅನ್ನೇ ಇರ್ಬೇಕಂತಲ್ಲ, ಪ್ರೊಫೆಷನಲ್ ಲೈಫ್ ಇರ್ಬೋದು, ಯಾವ್ದೋ ನಮ್ ಪರಿಚಯ ಅವ್ರ ಡೆತ್ಸ್ ಆಗ್ಬೋದು, ಕೆಲಸಲ್ಲಿ ಗ್ರಾಜುಯೇಷನ್ ಫೇಲ್ ಆಗೋದಿರ್ಬೋದು, ಎನಿಥಿಂಗ್. ಪಾಸ್ಟ್ ಇಸ್ ಅ ಪಾಸ್ಟ್, ಲವ್ ಅಂತಾನೆ ಅಲ್ಲ. ಬಟ್ ಹೌದು ನಮ್ ಸಿನಿಮಾ ಹೇಳಿರೋದು ಲವ್ ಬಗ್ಗೆ. ನಾನು ಅವಾಗಲೇ ಹೇಳ್ದಂಗೆ ಸರ್, ಈಗ ಏನಾಗಿದೆ ಅಂದ್ರೆ ಈ ಜೆನ್ಸಿ ಅಂತ ಏನ್ ಕರಿತೀವಲ್ಲ ಸರ್, ನಾವೀಗ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದೆ. ಟೆಂಪಲ್ ಟು ಡಿಸ್ಕೋ ಜನರೇಷನ್ ಅಂತೀವಿ ನಾವು. ಸ್ಕರ್ಟ್ ಹಾಕೊಂಡು ಡಿಸ್ಕೋತೆಗೆ ಹೋಗ್ತಾರೆ, ಸೀರೆ ಹೊಡ್ಕೊಂಡು ಟೆಂಪಲ್ಗೂ ಹೋಗ್ತಾರೆ. ಆ ಕ್ಯಾರೆಕ್ಟರ್ ಚೇಂಜ್, ಅಲ್ಲಿ ಹೆಂಗಿರ್ಬೇಕು ಇಲ್ಲಿ ಹೆಂಗಿರ್ಬೇಕು ನಡವಳಿಕೆಗಳು, ಅದೆರಡು ಒಂದ್ ಮಾಡಕ್ ಹೋದಾಗ ನಿಮ್ಗೆ ಈ ಕಲ್ಚರ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಅಚ್ಯುತ್ ಸರ್ ಡೈಲಾಗ್ ಇದೆ, ಫಾರಿನ್ ಎಜುಕೇಶನ್, ಫಾರಿನ್ ಫುಡ್, ಫಾರಿನ್ ಕ್ಲೋದಿಂಗು, ಬಟ್ ಇಂಡಿಯನ್ ಮೈಂಡ್ ಸೆಟ್ ಅಂತ. ಅದನ್ನ ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಿ ಟ್ರೈ ಮಾಡಿದ್ದೀನಿ ಸರ್. ಎಸ್ ಈಗ ಕೇಳಿಸುತ್ತೆ ಬಿಡಿ. ಇದು ಈಗಿನ ಜನರೇಷನ್ ಅವರು ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ, ಈಗೋ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ನಿಮ್ ಸಿನಿಮಾದ ಟ್ರೈಲರ್ ಅಲ್ಲಿ ಒಂದ್ ಸಣ್ಣ ಜಲಕ್ ತೋರಿಸಿದ್ರೆ ಅದನ್ನ. ಸೊ ಆ ಈಗೋ ಕ್ಲಾಶಸ್ ಬಗ್ಗೆ ಒಂದಷ್ಟು ನೀವು ನೋಡ್ದಂತೆ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಂಥದ್ದು ಅಥವಾ ನಿಮ್ಮಲ್ಲಿ ಇದ್ದಂಥದ್ದು ಒಂದಷ್ಟು ಹೇಳ್ಬೋದಾ ಸರ್? ಖಂಡಿತ. ಈಗೋ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಸರ್, ಎಲ್ಲ ಮುಂಚೆ ಹೇಳಿದಾರೆ ಸರ್, ದೊಡ್ಡವರು ಎಲ್ಲ ಹೇಳಿದಾರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿದಾರೆ. ಯಾವಾಗ ನಾವು ಟ್ರಾವೆಲ್ ಮಾಡ್ತೀವಿ, ನಾನು ಲಂಡನ್ ಇದ್ದಾಗ ಸರ್ ಫಸ್ಟ್ ಟೈಮ್ ನನ್ನ ಬಾಯಲ್ಲಿ ಇಂಡಿಯನ್ ಅಂತ ಬಂತು.
ಇಲ್ಲಿದ್ದಾಗ ಯಾವತ್ತೂ ನಾನು ಇಂಡಿಯನ್ ಅಂತ ಹೇಳೇ ಇಲ್ಲ. ಈಗ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾಕೆ ಹಂಗೆ ಕೊಡ್ತಾರೆ, ನನ್ನ ಒಂದು ವಿಷನ್ ಅಲ್ಲಿ ಅವ್ರ ಜಾಗ ಬಿಟ್ಟು ಜಾಸ್ತಿ ಆಚೆ ಇರ್ತಾರೆ. ಅವ್ರಿಗೆ ಅವ್ರ ಭಾಷೆ ಮೇಲೆ ಪೈಟೋಟಿಸಮ್ ಜಾಸ್ತಿ ಇರುತ್ತೆ. ಹಿಂಗೆ ನಾನು ಲಂಡನ್ ಹೋದಾಗ ಇಂಡಿಯನ್ ಅನ್ನು ಇವ್ರು ಇಲ್ಲಿ ಬಂದಾಗ ಅವ್ರ ಭಾಷೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡ್ಕೊಡ್ತಾರೆ. ಈಗ ನಮ್ಮ ಫ್ರೆಂಡ್ಸೇ ಕೆಲವರು ಬಾ ಬೆಳಗ್ಗೆ ತಮಿಳ್ ಫಿಲ್ಮ್ ಮಾಡುವ, ತೆಲುಗು ಫಿಲ್ಮ್ ಮಾಡುವ ಕರ್ಕೊಂಡು ಹೋಗ್ತಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಬೇರೆ ಕಡೆ ಹೋಗಲ್ಲ ಕನ್ನಡದವರು, ಇಲ್ಲ ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲ ಅಮೆರಿಕಲ್ಲಿ ಮಧ್ಯೆ ಅಲ್ಲಿ ಇಲ್ಲಿ ಓಡಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಸರ್, ತುಂಬಾ ಒಳ್ಳೆ ಉದಾಹರಣೆ ಇದು. ಬಸವೇಶ್ವರನಗರಲ್ಲಿ ಒಂದು ಫ್ಯಾಮಿಲಿ ಇದಾಗಿದ್ದು. ಒಂದು ಚಿಕ್ಕ ವಿಡಿಯೋ ಹಾಕಿರ್ತೀನಿ ನಾನು. ಆ ವಿಡಿಯೋ ಇಷ್ಟೇ ಹೇಳೋದು, ಒಬ್ಬ ನಾನು ಓದಲ್ಲ ಡಿಗ್ರಿ, ಸಿನಿಮಾ ಮಾಡ್ತೀನಿ ಅಂತ ಹುಚ್ಚಿಡ್ಕೊಂಡಿರ್ತಾನೆ ಮನೇಲಿ. ನಾನೊಂದು ವಿಡಿಯೋ ಮಾಡಾಕ್ತೀನಿ. ಆಯ್ತಪ್ಪ, ಯಾಕಪ್ಪ ಸಿನಿಮಾ ಮಾಡ್ತೀಯ? 3 ವರ್ಷ ವೇಸ್ಟು ಸರ್. ನೀನ್ ಎಷ್ಟನೇ ವಯಸ್ಸಿಗೆ ಸಾಯ್ತೀಯಪ್ಪ? 75ಕ್ಕೆ ಸಾಯ್ತೀನಿ ಸರ್ ಅಂದಾಜು. 72 ಸತ್ರ ಏನಾಗುತ್ತೆ? 3 ವರ್ಷದಲ್ಲಿ ಏನಾಯ್ತು ಸರ್? ಮತ್ತೆ ಮಾಡಕೊಟ್ಟಿದ್ರಿ. ಈ ವಿಡಿಯೋ ನೋಡಿ ಅವ್ನು ಕಾಲೇಜ್ ಸೇರ್ಕೊಂಡಿದ್ದಾನೆ. ಅವ್ರ ತಂದೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆಗೆ ಊಟ ಕರೀತಾರೆ. ಸರ್ ನಾನು ನೇಡಪ್ಪ ಮಾಡ್ತೀವಿ, ಕಾಲೇಜ್ ಸೇರ್ಕೊಂಡಿಲ್ಲ ಅಂದ್ರೆ ಕೇಳಿಲ್ಲ ನನ್ನ ಮಗ, ನನ್ ಗುಡ್ದವರು. ನಿಮ್ದೊಂದು ಚಿಕ್ಕ 20 ಸೆಕೆಂಡ್ ವಿಡಿಯೋ ನೋಡಿ ಕಾಲೇಜ್ ರೆಡಿ ಅಂತಾರಲ್ಲ. ಹೇಳಿದೆ ಸರ್, ರೈಟ್ ವೇ ಟು ಟೆಲ್ ಥಿಂಗ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವ್ ಹೇಳೋದು ಒಳ್ಳೇದೆ. ಫಾರ್ ಎಕ್ಸಾಂಪಲ್ ಟ್ಯಾಟೂ ಬಗ್ಗೆ ಹೇಳ್ತೀವಿ, ಟ್ಯಾಟೂ ಇಸ್ ಬ್ಯಾಡ್ ಅಂತ ಎಲ್ಲ ಮನೇಲಿ ಹಂಗ್ ಹೊಡಿತೀನಿ, ನೀನ್ ಟ್ಯಾಟೂ ಹಾಕ್ಸ್ಕೊಂಡ್ರೆ ಅಂತ ಹೇಳಕ್ ಬರಲ್ಲ. ಇವಾಗ ನಾವೇ ಸ್ಪೀಚ್ ಬಂದಾಗ ಹೇಳ್ತೀವಿ, ಇವತ್ತು ನಿಂಗೆ ಶರ್ಟ್ ತಗೊಂತೀಯ, ನೆಕ್ಸ್ಟ್ ಇಯರ್ ನಿಂಗೆ ಶರ್ಟ್ ಇಷ್ಟ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಇಯರ್ ಶಾಪಿಂಗ್ ಇದೇ ಶರ್ಟ್ ತಗೊಂತೀಯಾ? ಇಲ್ಲ. ಮತ್ತೆ ಟ್ಯಾಟೂ ಬೋರ್ ಆಗುತ್ತೆ, ಹಾಕ್ಸ್ಕೊಂಬೇಡ. ಕರೆಕ್ಟ್ ಸರ್ ನೀವು ಹೇಳಿದ್ದು. ಸೊ ದ ವೇ ವಿ ಟೆಲ್, ದ ವೇ ವಿ ಕನ್ವೆ, ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿದ್ದೀನಿ. ಯೂತ್ಫುಲ್ ಎಂಟರ್ಟೈನ್ಮೆಂಟ್ ಹೌದು, ಬಟ್ ಮೊನ್ನೆ ನಮ್ಮ ಕ್ಲೋಸ್ ಗ್ರೂಪ್ ಫೀಡ್ಬ್ಯಾಕ್ ಅಲ್ಲಿ ಬಂದಿದ್ದು ತುಂಬಾ ಸೀರಿಯಸ್ ಆಗಿ ನೋಡ್ರಿ. ಈ ಸಿನಿಮಾ ಸೆಕೆಂಡ್ ಹಾಫ್ ತುಂಬಾ ಲೇಯರ್ಸ್ ಕಾಣ್ತಾ ಹೋಗುತ್ತೆ ಸರ್. ಯಾಕಂದ್ರೆ ಎಸ್ಪೆಷಲಿ ನಾವು ರಿತಿಕ್ ಅವ್ರು ಸೆಲೆಕ್ಟ್ ಮಾಡಕ್ಕೆ ಒಂದೇ ರೀಸನ್ ಅವ್ರ ಕಣ್ಣು, ಅದು ಮೆಜರ್ ಮಾಡಲಿಲ್ಲ ಅವ್ರದ್ದು. ಯಾಕಂದ್ರೆ ನೀವು ಟ್ರೈಲರ್ ನೀವು ಗಮನಿಸ್ತಾ ಹೋದ್ರೆ ಆ ಸುಳ್ಳು ಹೇಳ್ತಾಳೆ ನಿಜ ಹೇಳ್ತಾಳೆ ಅಂತ ಮತ್ತೆ ಕಣ್ಣಲ್ಲಿ ಹೇಳ್ತಾಳೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಲೀಡು ಕಣ್ಣಲ್ಲೇ ಕೊಡ್ತಾ ಹೋಗ್ತಾಳೆ. ಸೊ ಆ ತರ ಡೆಪ್ತ್ ನೋಡ. ಆಮೇಲೆ ಥಿಯೇಟರ್ ಸಿನಿಮಾ ಮಾಡಬೇಕು, OTT ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಸರ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್, ನಮ್ಮ ಸಿನಿಮಾ ಉಮೇಶ್ ಸರ್ ಇನ್ನ ಸೆಕೆಂಡ್ ಪಾರ್ಟ್ ಎಡಿಟ್ ಮಾಡಿಲ್ಲ. 2 ಸಿನಿಮಾ ಇದೆ, ಥಿಯೇಟರ್ಗೆ ಬೇರೆ, OTTಗೆ ಬೇರೆ. ಯಾಕಂದ್ರೆ ನಾನು ಕಾಲೇಜ್ಗೆ ಹೋದಾಗ ಡೂಡ್ ಔಟ್ ಆಫ್ ಸಿಲೆಬಸ್ ಮಾಡಿದ್ದೀನಿ. ಹೌದಾ ಸರ್ ಅಮೆಝಾನ್ ಬರುತ್ತಾ ಅಂತಾನೆ. ನಾನು ಬಿಡಲ್ಲ, ಯಾಕೆ ಬಿಡಬೇಕು? ಅವ್ರು ಫಿಕ್ಸ್ ಆಗ್ಬಿಡೋರು ಫಸ್ಟ್ ಅಮೆಝಾನ್ ನೋಡ್ಬೇಕಂತ. ನಾನು ಅವತ್ತು ಮಾತಾಡಿದಾಗ ಸರ್ ಇದನ್ನೊಂದು ಚೇಂಜ್ ಮಾಡಿದ್ರೆ ದ ಎಂಟೈರ್ ನರೇಟಿವ್ ಚೇಂಜ್ ಆಗುತ್ತೆ. ಸೊ ಲೆಟ್ಸ್ ಡೂ ಅ ಫ್ಯಾಮಿಲಿ ಫಿಲ್ಮ್ ಫಾರ್ ಅಮೆಝಾನ್, ಲೆಟ್ಸ್ ಡೂ ಅ ಲವ್ ಸ್ಟೋರಿ ಫಾರ್ ಥಿಯೇಟರ್. ಸೊ ಇಫ್ ಯು ವಾಂಟ್ ಟು ಸೀ ದಟ್ ಫನ್ ವಿಷುವಲ್, ಎಲ್ಲ ಥಿಯೇಟರ್ ವಿಷುವಲ್. ಅಫ್ಕೋರ್ಸ್ ಸರ್ ಇವಾಗ 1,200 ಜನ ನೋಡ್ತೀವಿ ಅಂದ್ರೆ ನೀವು ಟಿವಿಲಿ ಫೋನ್ ಅಲ್ಲಿ ಕಾಣಿಸೋದೇ ಇಲ್ಲ. ನಿಮ್ಗೆ ಅಲ್ಲೂ ಒಬ್ರು ತುಂಬಾ ಚೆನ್ನಾಗಿರೋರು ಇರ್ತಾರೆ, ಅಲ್ಲೂ ಒಬ್ಬ ತುಂಬಾ ಚೆನ್ನಾಗಿರೋರು ಇರ್ತಾನೆ ಕ್ಯಾರೆಕ್ಟರ್ಗಳು. ನೀವು ನೋಡ್ಬೇಕಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಥಿಯೇಟರ್ಗೆ ಬರಬೇಕು. ಸೊ ಇದೊಂದು ಹೇಳೋದು ಮಿಸ್ ಮಾಡಿದ್ವಿ ಅಷ್ಟೇ ಸರ್. ಎಸ್ ಸರ್, ಥ್ಯಾಂಕ್ ಯು. ಹಾಂ ಸರ್. ಸರ್ ಕಾರಣ ನನಗೆ ಒಂದು ತಲೆ ಒಂದು ಬರುತ್ತೆ ಸರ್, ಒಂದು ಪಿಕ್ಚರ್ ಬಂದಿರುತ್ತೆ, ಅದನ್ನ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಅಲ್ಲೇನಾಗ್ತಾ ಇರುತ್ತೆ, ಎನರ್ಜಿ ಬಂತು ಈಗ. ಎಸ್ ಸರ್. ಸರ್ ನನ್ಗೆ ಏನ್ ಬೇಕು ಅಂತ ಅದೇನಾಯ್ತು, ಒಂದು ಕೊರಿಯೋಗ್ರಾಫರ್ನ ಮೀಟ್ ಮಾಡಿದೀನಿ ಸರ್. ಸರ್ ಇನ್ನೂ ಒಂದು ಮಾಡಿ ಅಂತ ಹೇಳಿ ನಾ ಮಾಡ್ತೀನಿ ಸರ್. ಅಲ್ಲ ಹಿಂಗ್ ತೋರಿಸಿ ನೀವು, ನಾ ಮಾಡ್ತೀನಿ ಬಿಡಿ ಸರ್, ನಾನು 3 ಪಿಕ್ಚರ್ ಮಾಡಿದ್ದೀನಿ. ನೀವೇ ಅವ್ರು ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಸರ್ ಪ್ರದೀಪ್ ಸರ್ ನೀವೇ ಮಾಡ್ಕೊಂಬಿಡಿ, ಯಾಕಂದ್ರೆ ನೀವು ಈ ಲೆವೆಲ್ ಇರೋಲ್ಲ ಅಂದ್ರೆ ಎಲ್ಲದಲ್ಲೂ ಕಷ್ಟ ಇದೆ, ನೀವೇ ಮಾಡಿದ್ರೆ ಬೆಟ್ರ್ ನನ್ನ ಸಜೆಷನ್. ಆಮೇಲೆ ನಿಮ್ಗೆ ಸಿನಿಮಾ ಹೊಸದು ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದೇನೋ ಇವಾಗ ಒಂದು ಫೈಟ್ ಅಂತ ತಗೊಂಡ್ರು, ಒಂದು ಡ್ಯಾನ್ಸ್ ಅಂತ ತಗೊಂಡ್ರು, ಒಂದು ಡ್ಯಾನ್ಸ್ ಪೇಮೆಂಟ್, ಒಂದು ಡ್ಯಾನ್ಸರ್ ಪೇಮೆಂಟ್, ಮಧ್ಯಾಹ್ನ ಶೂಟಿಂಗ್ ಇಟ್ಟರು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೇಮೆಂಟ್. ನಿಮ್ಗೆ ಗೊತ್ತಿಲ್ಲ ಇದೆಲ್ಲ. ನನಗೆ ಫಸ್ಟ್ ಡೇ ಆಯ್ತು ಅಂದ್ರೆ ಸರ್, ಒಂದು ಈ ಟ್ರ್ಯಾಕ್ ಇದೆಲ್ಲ ಮಾಡ್ತಾರಲ್ಲ, ಅವರು ಕ್ಯಾಮ್ರಾ ಮುಟ್ಟಲ್ಲ ಅಂತ ಗೊತ್ತಿರಲಿಲ್ಲ, ಕ್ಯಾಮ್ರಾದವರು ಸ್ಮೋಕ್ ಹಾಕಲ್ಲ ಅಂತ ಗೊತ್ತಿರಲಿಲ್ಲ. ನಾವ್ ಈ ಕನ್ಸ್ಟ್ರಕ್ಷನ್ ತರ ಫೀಲ್ ಮಾಡ್ಬಿಟ್ಟಿದ್ವಿ, ಸುಮ್ಮನೆ ಕೂತಾರಲ್ಲ ಅವ್ನ ಬೆಳಗ್ಗೆ ಅಂತ. ಸೊ ಹಿಂಗೆಲ್ಲ ಆಗಿ ನನಗೆ ಸ್ಟಾರ್ಟಿಂಗ್ ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳೋದು, ಸರ್ ಅವ್ರ ಕೆಲಸ ಮಾತ್ರ ಅವ್ರು ಮಾಡ್ತಾರೆ, ನಿಮ್ ಮಾಡಲ್ಲ, ನೀವು ಇದೆಲ್ಲ ಮಾಡಬೇಡಿ, ಅದಕ್ಕೆ ಸರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ ಬರ್ಬೇಕು ಅಂತ. ಒಂದು 4-5 ದಿನಕ್ಕೆ ಗ್ರಿಪ್ ಇಟ್ಕೊಂಡ್ಬಿಟ್ಟೆ. ಮೋಹನ್ ಮುಂಬ್ಳಿ ಸರ್ ಬಂದಿದ್ದಾರೆ, ಸರ್ ವೆಲ್ಕಮ್. ಸೊ ಇವರೊಬ್ರು ಶಕ್ತಿ, ಯಾಕಂದ್ರೆ ಅವ್ರು ತುಂಬಾ ಹಳಬ್ರು, ಕೋ ಡೈರೆಕ್ಟರ್ ದರ್ಶನ್ ಸರ್ದೇ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಇವರು ನನಗೊಂದು ತುಂಬಾ ಒಳ್ಳೆ ಕನ್ವಿನ್ಸಿಂಗ್ ಲೈನ್ ಸರ್, ನಾನು ಇಷ್ಟು ಮೋಟಿವೇಶನ್ ಕೊಟ್ಟಿದ್ದೀನಿ. ಬಟ್ ಇವ್ರು ಹೇಳಿದ ಒಂದು ಲೈನ್ ನನಗೆ ಎಷ್ಟು ಸೈಲೆಂಟ್ ಮಾಡ್ಬಿಡ್ತು ಸೆಟ್ ಅಲ್ಲಿ ಅಂದ್ರೆ, ಪ್ರದೀಪ್ ಸರ್ ನೀವ್ ಯಾಕೆ ಅದನ್ನ ಅವನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ನ ಅದೆಲ್ಲ ಗೊತ್ತಿಲ್ಲ, ಅವನೇ ಡೈರೆಕ್ಟ್ ಆಗ್ತಿರ್ಲಿಲ್ವಾ ಅಂದ್ಬಿಡೋರು. ಹೇ ಹೌದು ಕರೆಕ್ಟ್, ಅವ್ರು ಬಂದಿರೋದು ನೀವು ಹೇಳೋದು ಮಾಡಕ್ಕೆ ಸರ್, ಹೇಳ್ಬಿಡಿ ಅವ್ರಿಗಿಲ್ಲ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ. ಎಲ್ಲಾ ಕಡೆ ಯಾಕಂದ್ರೆ ಕಂಟಿನ್ಯೂಸ್ ಶೂಟಿಂಗು ಆಕ್ಟಿಂಗು ನಾವೆಲ್ಲ ಡಬಲ್ ಸ್ಕೆಡ್ಯೂಲ್ ಮಾಡ್ತೀವಿ ಎಷ್ಟೊಂದ್ಸಲಿ. ಅವಾಗೆಲ್ಲ ಪಾಪ ಚೇತನ್ ಬಗ್ಗೆ ಹೇಳಬೇಕು. ಚೇತನ್ ಕೈ ಎತ್ತಿ, ಅವರೊಂದು ಫೀಮೇಲ್ ವರ್ಷನ್ ಆಫ್ ಮದರ್ ತೆರೇಸಾ ಅವರು ಜೂನ್ನಲ್ಲಿ. ನಮ್ದು ಎಷ್ಟೋ ಏನಾಗಿದೆ ಈ ಕಾಲ್ ರೆಕಾರ್ಡಿಂಗ್ ಕಾಲ, ನಂಗೆ ಅನ್ಸುತ್ತೆ ಆನೇನ ಕಾಲ್ ರೆಕಾರ್ಡಿಂಗ್ ಇವಾಗಲ್ಲ ಸರ್, ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಅದಕ್ಕೆ ಮುಂಚೆ ಕಾಲ್ ರೆಕಾರ್ಡಿಂಗ್ ಬಿಟ್ಬಿಟ್ರೆ ನನಗೆ ಎಂಟ್ರಿನೇ ಸಿಗಲ್ಲ ನನ್ನ ಇಂಡಸ್ಟ್ರಿ. ಅವಾಗ ನಾನು ಅನ್ಕೊಂಡೆ ಪರ್ಸನಲ್ ಆಗಿ ತಗೊಂಡ್ಬಾರ್ದು, ಇದೊಂದು ಕೆಲಸ, ಇದೊಂದು ಪ್ರೊಫೆಷನ್, ನಾವ್ ಇದಕ್ಕೆ ಅಡಾಪ್ಟ್ ಆಗ್ಬೇಕು.
ಪ್ರತಿಯೊಬ್ಬರ ಅಪಾಲಜಿ ಕೇಳಿ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಬಂದಿದ್ದೀವಿ. ಸೊ ರಿತಿಕಾ ಅನ್ಕೊಂಡ ಕರೆಕ್ಟ್ ಥರ್ಡ್ ಇಯರ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀರಾ ನೀವು? ಥರ್ಡ್ ಇಯರ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ. ಇಲ್ಲ ಸರ್, ಥರ್ಡ್ ಇಯರ್ ಫಸ್ಟ್ ಇಯರ್ ಹೋಗಿದ್ದೀನಿ ವಾಪಸ್. ಇನ್ನೋಸೆಂಟ್ ಆಗಿದ್ದೀನಿ, ನಾನು ಚಿಕ್ಕವನಾಗಲ್ಲ ಅಂತ. ಈ ಫೈಟಿಂಗ್ ಎಲ್ಲ ಯಾಕೆಂದ್ರೆ ಮೊದಲನೇ ಸರಿ ಡೈರೆಕ್ಷನ್ ಮಾಡ್ತೀರಾ, ಫೈಟಿಂಗು ಡ್ಯಾನ್ಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡಿರಲ್ಲ ಸರ್? ತುಂಬಾ ರಿಯಲಿಸ್ಟಿಕ್ ಫೈಟು ಸರ್, ತುಂಬಾ ರಿಯಲಿಸ್ಟಿಕ್ ಫೈಟು. ಅಂದ್ರೆ ಸ್ಟಂಟ್ ಇವ್ರು ಟೀಮ್ ಅವ್ರು ಇರ್ತಾರಲ್ಲ ಸರ್, ಸ್ಟಂಟ್ ಕೊರಿಯೋಗ್ರಾಫರ್ ಇಲ್ಲಂದ್ರೂ ಸ್ಟಂಟ್ ಆರ್ಟಿಸ್ಟ್ ಇರ್ತಾರಲ್ಲ, ವುಡ್ ಪ್ಲಾಂಕ್ ಅಲ್ಲಿ ಹೊಡೆಯಕ್ಕೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು. ನಾವು ಮಾಡ್ತೀವಿ, ಡಿಸೈನ್ ನಾನು ಮಾಡಿದ್ದೆ, ಸ್ಕೆಚಸ್ ಎಲ್ಲ ಮಾಡಿಕೊಂಡು. ಸೊ ಅಷ್ಟೇ, ತುಂಬಾ ರಿಯಲಿಸ್ಟಿಕ್ ಫೈಟ್ ಸರ್. ಆತರ ರೋಪ್ ಶಾಟ್ಸ್ ಆಗಲಿ ಆ ಥರದ್ದೆಲ್ಲ ಯಾವುದಿಲ್ಲ ನಮ್ಮ ಸಿನಿಮಾಲಿ. ನಿಮ್ಮ ಫಿಲ್ಮ್ಗೆ ಒಬ್ಬರು ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ನ ಇಂಟ್ರೊಡ್ಯೂಸ್ ಮಾಡಬಹುದು, ಅದರ ಬಗ್ಗೆ ಮಾಹಿತಿ ಕೊಡಬಹುದು ಸರ್? ಐಡಿಯಾ ಕಾಲೇಜು, ಐಡಿಯಾ ವರ್ಲ್ಡ್ ಡಿಸೈನ್ ಕಾಲೇಜ್ ಅಂತ ಕನಿಂಗಪಡಲ್ಲಿ ಇದೆ. ಥಾಮಸ್ ಅಬ್ರಾಮ್ ಸರ್ ಅಂತ ಅವ್ರ ಡಿಸೈನರ್, ಅವ್ರು ತುಂಬಾ ಇಂಟರ್ನ್ಯಾಷನಲ್ ಮಾಡೆಲ್ಸ್ ಮಾಡಿದ್ದಾರೆ. ಅವರು ಲಾಸ್ಟ್ ಇಯರ್ ಮಿಸ್ ಮೊರಾಕೋ, ಅವಳು ಮಿಸ್ ಯೂನಿವರ್ಸ್ ಆಗಿದ್ರು. 30 ವರ್ಷ ಆದ್ಮೇಲೆ ಸೆಲೆಕ್ಟ್ ಆಗಿದ್ರು ಆ ದೇಶದಿಂದ. ಅವ್ರು ಇವ್ರು ಡಿಸೈನ್ ಮಾಡಿದ್ರು. ಅದನ್ನ ರಿತಿಕಾ ಜೊತೆ ಒಂದು ಸಾಂಗ್ ಮಾಡಿದ್ವಿ, ಅದು ರಿಲೀಸ್ ವೀಕಲ್ಲಿ ಬಿಡ್ತೀವಿ ಆ ಸಾಂಗ್. ಅದು ದ ಮೋಸ್ಟ್ ಒಂದು ಕ್ರಿಸ್ಟಲ್ ಅಂತ ಶೂಟ್ ಮಾಡಿದೀವಿ. ಇಡೀ ಮನೆ ಗ್ಲಾಸ್ ನಮ್ದೇ ಫಸ್ಟ್ ಸಿನಿಮಾ ಶೂಟ್ ಆಗಿರೋದು. ಒಂದು ಶಾಟ್ ಇದೆ ಟ್ರೇಲರ್ ಅಲ್ಲಿ, ಹಿಂಗ್ ಹೋಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ರಿಲೀಸ್ ವೀಕ್ ಅಲ್ಲಿ ಅಂತ ಇಟ್ಕೊಂಡಿದೀವಿ, ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಇಟ್ಕೊಂಡಿದೀವಿ. ಸರ್ ಸ್ಟೂಡೆಂಟ್ಸು ಅಂದ್ರೆ ವಿತ್ ಇನ್ 35 ಸರ್. ಸರ್ ನನ್ನ ಸಿನಿಮಾ ಈ ಟ್ರೈಲರ್ ಹೆಂಗ್ ಹೋಗುತ್ತಲ್ಲ ಸರ್, ಸಿನಿಮಾ ಸೇಮ್ ಫಾರ್ಮ್ಯಾಟ್ ಹೋಗುತ್ತೆ. ಯಾಕಂದ್ರೆ ನನಗೆ ಅಡ್ವೈಸ್ ಮಾಡಿದ್ರು, ಡೋಂಟ್ ಪ್ರಾಮಿಸ್ ರಾಂಗ್, ಡೆಲಿವರ್ ರಾಂಗ್ ಅಂತ. ಟ್ರೈಲರ್ ನೀವು ಹೆಂಗ್ ನೋಡ್ತಾ ಹೋಗ್ತಿರೋ ಸಿನಿಮಾ ಸೇಮ್ ಹೋಗುತ್ತೆ. ಕಾಮಿಡಿ, ಡಾರ್ಕ್ ಕಾಮಿಡಿ, ಮತ್ತೆ ಎಮೋಷನ್ಸ್, ಮತ್ತೆ ಆಕ್ಷನ್, ಅದೇ ಫಾರ್ಮ್ಯಾಟ್ ಅಲ್ಲಿ ಹೋಗುತ್ತೆ. ಅಡ್ವಾನ್ಸ್ ಬುಕಿಂಗ್ ಆಗಿದೆ. ಹೌದು, ಮಾಡ್ತಿದ್ದೀವಿ ಸರ್, ಮಾಡ್ತಿದ್ದೀವಿ. ಈಗ ನಾವು ಅದೇ ಸಿನ್ಸ್ ನಾವು ಬರೀ ಬಾರ್ಕೋಡ್ ಇಂದ ಕೊಡ್ತಾ ಇದೀವಲ್ಲ, ಅದಕ್ಕೊಂದು ಸಣ್ಣ ಡಿಸ್ಕೌಂಟ್ ಅಂತಾನು ಹಾಕೊಟ್ಟಿದ್ದೀವಿ. ಅದೇನಾಗ್ತದೆ, ಅಲ್ಸೇಲ್ ಆಗ್ತಾ ನಾವು ಡೆಪಾಸಿಟ್ ಜಾಸ್ತಿ ಮಾಡ್ತೇವೆ. ಹಾಗೆ ಅವರು ನಂಬಿಕೆ, ನೀವು ಪಿಕ್ಚರ್ ಬಿಟ್ಟಿಲ್ಲ ಅಂದ್ರೆ ಹೆಂಗ್ರಿ ಟಿಕೆಟ್ ಮಾಡ್ತಾ ಇದೀರ ಅಂತ. ಸರಿ ಸರ್, ಡೆಪಾಸಿಟ್ ತೋಡಿ ಮಾಡಿ ಅಂತ ಮಾಡ್ತಾ ಇದೀವಿ. ಏನ್ ಸರ್? ನಮ್ಮ ಮಾತು ನೋಡೋ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು ಸರ್. ಸುನಿಲ್ ಇದಾರೆ ಸರ್, ಒಂದು ಚಿಕ್ಕ ಪರಿಚಯ ಮಾಡಿ, ಸುನಿಲ್ ಲೋಯೆ ಮಾಡಿ ಒಂದ್ಸಲಿ ಆಯ್ತಾ? ಸೊ ತುಂಬಾ ಒಳ್ಳೆ ನಟ, ನಮ್ಮ ಸಿನಿಮಾ ಮಾಡಿದ್ದಾರೆ. ಇನ್ಯಾರು ನಾನು ಮಿಸ್ ಮಾಡಿದ್ದೀನ, ದಯವಿಟ್ಟು ಆ ಗ್ರೂಪ್ ಫೋಟೋ. ಇದೀಗ ಥಿಯೇಟರ್ಗೆ ಒಂಥರ ಸಿನಿಮಾ, OTTಗೆ ಒಂಥರ ಸಿನಿಮಾ ಮಾಡಿದ್ರಲ್ವಾ, ಅವಾಗ ಸೆನ್ಸಾರ್ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ಮತ್ತೆ ರೀಸೆನ್ಸರ್ ಮಾಡಿಸ್ಬೇಕಾಗ್ತದೆ. ಒಂದ್ ಸಿನಿಮಾಕ್ಕೆ 2 ಸೆನ್ಸಾರ್ ಕೊಡ್ತಾರ? ಅಲ್ಲ, ಅದೊಂದು ಬೇರೆ ಪ್ರಾಡಕ್ಟ್ ತರ ಒಂದು ಸೆನ್ಸಾರ್ ಮಾಡಿಸ್ಬೇಕು. ಅದು ಸಿನಿಮಾ ಏನಾಗಿತ್ತು ಸರ್, ಈ ಐಡಿಯಾ ಬಂದಿದ್ದು ಎಲ್ಲಿಂದ ಅಂದ್ರೆ, ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಬಿಟ್ಟಿದ್ರು. ಅಟ್ ದ ಎಂಡ್ ಆಫ್ ಒಂದು ಎಪಿಸೋಡ್ ಯು ಕ್ಯಾನ್ ಚೂಸ್, ನಿಮ್ 3 ಜನ ವಿಲನ್ ಇದ್ರೆ ಯಾರು ಸಾಯ್ಬೇಕಂತ. ಇಫ್ ಯು ಲವ್ ಇಟ್ ಒಂದು ಕ್ಯಾರೆಕ್ಟರ್ ಮೇಲೆ ಲವ್ ಆದ್ರೆ ಇವನ್ನ ಸಾಯಿಸ್ಬಿಡು, ಬೋರ್ ಅನ್ಸಿದ್ರೆ ಆ ವೆಬ್ ಸೀರೀಸ್ ಹಂಗ ಹೋಗುತ್ತೆ, ಕತೆ ಹಂಗ ಹೋಗುತ್ತೆ. ಅದರದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದು ತುಂಬಾ ಇದಿತ್ತು. ಅದು ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಹೆಂಗಿದ್ರು ಒಂದು ಶೂಟ್ ಮಾಡಿದ್ವಿ. ಶೂಟ್ ಮಾಡಿದಾಗ ಇದೊಂದು ಫ್ಯಾಮಿಲಿ ಸ್ಟೋರಿ ತರನೂ ಆಗುತ್ತೆ, ಇದೊಂದು ಲವ್ ಸ್ಟೋರಿ ತರನೂ ಆಗುತ್ತೆ. ಇದೊಂದು ಅದು ಇನ್ನ ಎಡಿಟ್ ಮಾಡಿ ಇಟ್ಕೊಂಡಿದೀವಿ ಅಷ್ಟೇ. ದಿಸ್ ಇಸ್ ದ ಥಾಟ್. ಅದಿನ್ನ ಗೊತ್ತಿಲ್ಲ ಆಪ್ಷನ್. ಈಗೇನಾಗಿದೆ ಸರ್ ಅಂದ್ರೆ, ಈ ಸ್ಲ್ಯಾಂಗ್ ಅಲ್ಲಿ ಹೇಳ್ಬೇಕಂದ್ರೆ, ಈ ಮೋಡ್ಕಾರ್ ಹುಡುಗಿರ್ ತರ ಆಡ್ತಾರೆ ಅಂತಾರೆ ರೈಟ್ಸ್ ಅವರೆಲ್ಲ. ನಾವು ಹೋದ್ರೆ ಹೋಗು ಅಂತ, ಇಲ್ಲ ಒಂದು ಪಿಕ್ಚರ್ ಮಾಡಿದೀನಿ ಬನ್ನಿ ಹೋಗು. ಸೊ ಹೊಸೊಬ್ರು ಅಂದ್ರೆ ರಿಜೆಕ್ಷನ್ ಸರ್. ನಮ್ಗೊಂದು ಖುಷಿ ಇಲ್ಲ ಅಂದ್ರೆ, ಈ ಟ್ರೈಲರ್ ಕಟ್ ಆದಾಗಿಂದ ಮೀಟಿಂಗ್ ಚೆನ್ನಾಗಾಗ್ತಿದೆ. ಸೊ ಅಶ್ವಿನಿ ಪುಣ್ಯರಾಜ್ ಕುಮಾರ್ ನಮಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಅವರು ಮ್ಯಾನೇಜರ್ ಇದ್ದಾರೆ ಸತೀಶ್ ಸರ್ ಅಂತ, ಅವ್ರು ನಮಗೆಲ್ಲ OTT ಕಾಂಟ್ಯಾಕ್ಟ್ಸ್ ಒಂದಷ್ಟು ಕೊಟ್ಟಿದ್ದಾರೆ. ಸರ್ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ. ನಾವಿವಾಗ ನಾವು ಕಂಟೆಂಟ್ ಕಳಿಸಿದಾಗ ಅಟ್ಲೀಸ್ಟ್ ಕಾಲ್ ಮಾತಾಡ್ತಾ ಇದ್ದಾರೆ, ಆಯ್ತು ಒಂದು ಸ್ಕ್ರೀನಿಂಗ್ ಹಾಕಿ ನೋಡ್ತೀವಿ ಅಂತ. ಸೊ ಇದರಲ್ಲಿ ಒಂದು ಖುಷಿ ಆಗಿದೆ ಅಂದ್ರೆ, ನಮ್ಮ ಕಂಟೆಂಟ್ ವರ್ಕ್ ಆಗ್ತಿದೆ ಅನ್ನೋದು ಖುಷಿ. ಅಲ್ಲ, ನೀವು ಆನ್ಸರ್ ಕೊಟ್ಟಿಲ್ಲ ಬನ್ನಿ. ಈಗ ನೀವು ಅಮೆಝಾನ್ಗೆ ಇನ್ನೊಂದು ಸೆನ್ಸಾರ್ ಮಾಡ್ತೀರಾ ಅಂತ ಸರ್? ಅದು ಇವಾಗ OTTಗೆ ಸೆನ್ಸರ್ ರಿಕ್ವೈರ್ಮೆಂಟ್ ಇದೆ, ಮಾಡಬಹುದು. ಮತ್ತೆ ಸೆನ್ಸರ್ ಮಾಡಿಸ್ಕೊಡ್ಬೇಕು. 3 ಸೆನ್ಸರ್ ಬೇಕಾದ್ರೆ ಮಾಡಬಹುದು. ಚಾನಲ್ಗೆ ಬೇರೆ ಇಲ್ಲದೆ ಇಲ್ಲಿ ಹೆಂಗ್ ಅನೌನ್ಸ್ ಮಾಡಿದ್ರಿ? ಅಮೆಝಾನ್ ಅನೌನ್ಸ್ ಮಾಡಿಲ್ಲ. ಸೊ ಒಂದು ಹೇಳಿದ್ರಲ್ಲ, ಓಕೆ, ಅದು ಅನೌನ್ಸ್ಮೆಂಟ್ ಅಂತಲ್ಲ, ಆಪ್ಷನ್ ಅಂತ ಇಟ್ಕೊಂಡಿದೆ ಸರ್. ಅದು ಹೇಳ್ಬೇಕಲ್ವಾ? ಬಟ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಸರ್, ಮತ್ತೆ ಕನ್ಫರ್ಮೇಶನ್ ಮಾಡ್ಕೊಂತೀವಿ. ಥ್ಯಾಂಕ್ ಯು. ಇಲ್ಲ, ಸೆನ್ಸರ್ ಮಾಡಬಹುದು, ಸೆನ್ಸರ್ ಮಾಡಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಟಿವಿಗೆ ಥಿಯೇಟರ್ ಬರೋದು, ಟಿವಿಗೆ ಹೌದು, ಇವಾಗ ಎ ರೇಟಿಂಗ್ ಬಂದಾಗ ರೀಸೆನ್ಸರ್ ಮಾಡ್ತಾರೆ. OTTಗೂ ಬೇರೆ ಇದೆ, 3 ಮಾಡಬಹುದು, 3 ಸೆನ್ಸರ್ ಮಾಡಬಹುದು. ಯಾಕಂದ್ರೆ ಉಮೇಶ್ ಅನ್ನ ಕೇಳಿದ್ದೆ, ಅವರು ಕಾಂಟ್ಯಾಕ್ಟ್ಸ್ ಅಲ್ಲಿ ಕೇಳಿ ಹೇಳಿದ್ರು, ಬಟ್ ನಾನು ಅಫಿಷಿಯಲ್ ಎಲ್ಲೂ ಕೇಳಿರಲಿಲ್ಲ. ಸೊ ಐ ಬಿಲೀವ್ ಟಾಕ್ ಇನ್ ಪ್ರೋಗ್ರೆಸ್ ಸರ್. ಇವಾಗ ಟ್ರೇಲರ್ ಕಂಟೆಂಟ್ ರೆಡಿ ಆಯ್ತಲ್ಲ, ಟ್ರೇಲರ್ ತೋರಿಸಿದಾಗ ರೆಸ್ಪಾನ್ಸ್ ಬರ್ತದೆ. ನಾನು ಹೇಳ್ದಂಗೆ ಓಡೋದು ಈಗ ಕಳಿಸು, ಸಿನಿಮಾ ತೋರಿಸು, ಒಂದು ಶೆಡ್ಯೂಲ್ ಮಾಡೋ ಶೋ ಅಂತೆಲ್ಲ. ಆಕ್ಚುಲಿ ನಮ್ಮ VP ಸರ್ ಸಾಂಗ್ ಮತ್ತೆ ಇದೆರಡು ತೋರಿಸಿದಾಗ ನೆಕ್ಸ್ಟ್ ಶೋ ನೋಡ್ತಾ ಇದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದೀವಿ. ಹೌದು ಸರ್, 100%. ಅವ್ರು ಹೇಳಿದ್ರಲ್ಲ ಆಗ್ಲೇ ಸರ್. ಇದು ಆಕ್ಚುಲಿ ಶಶಾಂಕ್ ಸರ್ ಲವ್ 360 ಡೈರೆಕ್ಟರ್. ಕಣ್ಣಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅಲ್ಲಲ್ಲ, ಅವರು ನನಗೆ ಅವ್ರ ಹತ್ರ ಕೆಲವು ಪ್ರೊಫೈಲ್ ಇದ್ದಾಗ ಅಲ್ಲಿ ನೋಡಿ ನಾನು ಅವ್ರ ತಂದೆಗೆ ಫೋನ್ ಮಾಡಿ ಮಾತಾಡಿದ್ದು. ಕಣ್ಣಲ್ಲಿ ಆಕ್ಟ್ ಮಾಡಿದ್ರೆ ಕೇಳ್ತಿದ್ದಾರೆ.
ಇಲ್ಲ ಸರ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಅವರಿಬ್ರೆ ಫುಲ್ ನಮ್ದು ಇದ್ರಲ್ಲಿತ್ತು. ಅವ್ರದೇ ರಿಲೇಶನ್ಶಿಪ್ ತುಂಬಾ ಜಾಸ್ತಿ ಬೆಳೀತಿತ್ತು ಸೆಟ್ ಅಲ್ಲಿ. ಸೊ ಅದ್ರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಅವಾಗ ಒಂದು ಎಮೋಷನಲ್ ಸೀಕ್ವೆನ್ಸ್ ಕೊಟ್ರು. ಸೊ ಅದನ್ನ ನೋಡಿ ನನ್ನ ಮತ್ತೆ ಕರೆದ್ರು, ಬಿಕಾಸ್ ಎಮೋಷನಲ್ ಸೀಕ್ವೆನ್ಸ್ ಅಲ್ಲಿ ಅಳುಬೇಕಂದ್ರು. ನನಗೆ ಯೂಶಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ ಹತ್ತಿದ್ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು. ಅಂಡ್ ಒಳ್ಳೆ ಒಂದು ಪ್ರಾಜೆಕ್ಟ್ ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈಗ OTT ಅಲ್ಲೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಾನು ನೋಡೋದು ನನ್ನ ಸಿನಿಮಾ ಶೂಟಿಂಗ್ ಎಡಿಟಿಂಗ್ ಮಾಡೋಕೆ ಉಮೇಶ್ ಅವ್ರು ಹೇಳಿದ್ ಮಾತಿದ್ದು, ಮತ್ತೆ ತೆಲುಗಿಗೆ 3 ಆರ್ಟಿಸ್ಟ್ ಕೊಡ್ತೀವಿ ಸರ್, ಒಂದು ರಶ್ಮಿಕಾ ಮಂದಣ್ಣ ಕೊಡ್ತೀವಿ, ಒಂದು ಶ್ರೀಲೀಲಾ ಕೊಟ್ಟಿದೀವಿ ಅಂತ. ಸೇಮ್ ಸ್ಕಿಲ್ ಸೆಟ್ಸ್ ನೋಡಿದಾಗ ಡ್ಯಾನ್ಸ್ ಅಲ್ಲಾಗ್ಲಿ, ಇದಲ್ಲಾಗ್ಲಿ, ಇವ್ರ ಎಕ್ಸ್ಪ್ರೆಷನ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ ಅಂತ. ಸೊ ಅಷ್ಟೇ. ಒಂದು ಬದಲು ಡೈಲಾಗ್ ಬರುತ್ತೆ, ಕನ್ನಡದ ಹುಡುಗರನ್ನ ಲವ್ ಮಾಡಬಾರ್ದು ಅಂತ. ಇದನ್ನು ಕೇಳಿ ಕನ್ನಡಿಗರು ರುಚಿಗಳಬಹುದಾ ಹೇಗೆ? ಅನ್ಫಾರ್ಚುನೇಟ್ಲಿ ನನಗೂ ಅದೇ ಭಯ ಇದೆ ಸದ್ಯಕ್ಕೆ. ಬಟ್ ಆಫ್ ಕೋರ್ಸ್ ಅದು ಬರೀ ಸಿನಿಮಾಗೋಸ್ಕರ ಜಸ್ಟ್ ಡೈಲಾಗ್ ಹೇಳಿರೋದು. ಇಟ್ಸ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ಅಷ್ಟೇ. ಸರ್ ಅದಕ್ಕೆ ಒಂದು ಚಿಕ್ಕ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಸಿನಿಮಾಲಿ. ಏನಾಗುತ್ತೆ ಅಂದ್ರೆ ಏರ್ಲೈನ್ಸ್ ಅಂತ ಒಂದು ಹೋಟ್ಲ್ ಇದೆ ಸರ್ ಸಿನಿಮಾ ಸ್ಟೋರಿ, ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಮಚ್ಚ ಬ್ರೋಕರ್ ಗಿವ್ ಮಿ $10 ಅಂತ ಹೇಳ್ತಾರೆ. ಕನ್ನಡದಲ್ಲಿ ಮಾತಾಡೋ $100 ಬಿಲ್ ಕೊಡ್ತಾರೆ. ಬಟ್ ಈ ಹುಡುಗಿರೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋರಿಗೆ ಬಿಡೋದು. ಅದಕ್ಕೆ ಡೈಲಾಗ್ ಇಟ್ಟಿದ್ದೀನಿ, ಅದನ್ನ ಜಸ್ಟಿಫೈ ಮಾಡಿದ್ದೀನಿ ಸಿನಿಮಾ. ಸೊ ಇವ್ರು ಏನ್ ಅನ್ಕೊಂಡಿರ್ತಾರೆ ಆಮೇಲೆ ಹಿಂಗ್ ಚೇಂಜ್ ಆಗ್ತಾರೆ ಅಂತ. ಇವ್ರಿಗೆ ಆಪೋಸಿಟ್ ಇನ್ನೊಬ್ರು ಲಕ್ಷ್ಮಣ್ ತೇಕುಮುಡಿ ಅಂತ ಅವ್ರು ಬಂದಿಲ್ಲ, ಹೈದರಾಬಾದ್ ಆರ್ಟಿಸ್ಟ್. ಅದೇ ಒಂದು ಪ್ರಶಾಂತ್ ಅವರು ಏನ್ ಸಿನಿಮಾ చేస్తానో ಬರುತ್ತಂದ ನೀನು ಅಂದ್ರಲ್ಲ, ಅವರು ಒಂದು ಲೆಂತ್ ಕ್ಯಾರೆಕ್ಟರ್ ಬಂದಿರಲ್ಲ. ಇಲ್ಲ ಬಂದಿಲ್ಲ ನಮ್ದು. ಸೊ ಅವರು ಇವ್ರು ಹೇಳೋ ಒಂದು ಪಾತ್ರ ಅದು ಕಥೆಯಲ್ಲಿ ಬರುತ್ತೆ. ಬಟ್ ಇಲ್ಲಿವರೆಗೂ ನೀವು ರೀಚ್ ಆಗಿರೋದು, ನೀವು ಪಟ್ಟಿರೋ ಶ್ರಮ ನಾನು ನೋಡಿದ್ದೀನಿ. ಪ್ರದೀಪ್ ದೊಡ್ಡಯ್ಯ ಮಾತಲ್ಲಿ ಯಾರು ಬೇಕಾದ್ರೆ ಗೆಲ್ತಾರೆ. ಸೊ ಸಿನಿಮಾದಲ್ಲಿ ಆ ಥರ ಒಂದು ಗೆಲುವು ಅವ್ರಿಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಎಲ್ಲ ಹೊಸ ಟೀಮು, ಆ ಟೀಮಿಗೆ ಸಪೋರ್ಟ್ ಮಾಡಿರೋಂಥ ಪ್ರೊಡ್ಯೂಸರ್ಸ್, ಅವರು ನಿಜವಾಗ್ಲೂ ದೊಡ್ಡ ಮನಸ್ಸಿದೆ ಅಂತ ಹೇಳ್ಬೋದು. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಎಲ್ಲ ವಿಷಯ ಗೊತ್ತಿದೆ, ಟ್ರೈಲರ್ ಕೂಡ ನಾನು ನೋಡಿದ್ದೀನಿ. ನನ್ನ ಕಡೆಯಿಂದ ದೊಡ್ಡ ಇದುವರೆಗೂ ಏನೇನು ಸಜೆಸ್ಟ್ ಮಾಡ್ಬೋದು ಎಲ್ಲ ಮಾಡಿದ್ವಿ. ಇನ್ನು ಜನ ತಿರ್ತಾರೆ, ಅವ್ರನ್ನ ಸರಿ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ, ಸ್ಟೂಡೆಂಟ್ಸ್ ಓಟ್ ಕೊಟ್ರಾ ಇದರಾ? ಓಕೆ, ಜಸ್ಟ್ ಓಟ್. ಥ್ಯಾಂಕ್ ಯು. ಯಾಕಂದ್ರೆ ಅವ್ರನ್ನ ಯಾಕೆ ಇನ್ವೈಟ್ ಮಾಡಿದ್ದು ಅಂದ್ರೆ ವಿಶೇಷವಾಗಿ ಗಾರ್ಡನ್ ಸಿಟಿ ಅವರು ಜರ್ನಲಿಸಮ್ ಸ್ಟೂಡೆಂಟ್ಸು, ನಾಳೆ ಜರ್ನಲಿಸ್ಟ್ ಆಗೋರು ಪ್ರೆಸ್ ಮೀಟ್ ನೋಡಿ ಬನ್ನಿ ಹೆಂಗ್ ನಡೆಯುತ್ತೆ ಅಂತ ಅವ್ರಿಗೆ ನಂಬವಾಗಲಿ ಅಂತ ಇನ್ವೈಟ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸರ್. ಲಾಸ್ಟ್ ಡೈಲಾಗ್ ನಮ್ಮ ಟ್ರೈಲರ್ ಹೇಳ್ತಾ ಇದ್ದೀನಿ. ಕಾಲೇಜ್ ಅನ್ನೋದು ಜೀವನದಲ್ಲಿ ಒಂದು ಚಿಕ್ಕ ಭಾಗ ಅಷ್ಟೇ, ಆದ್ರೆ ಜೀವನ ಇರೋದು ಸಿಲೆಬಸ್ ಅಲ್ಲ, ಜೀವನ ಇರೋದು